ಈಗ ಪರಮಾತ್ಮ ಅಂತ ಹೇಳಿದ್ರೆ ಯಾರು? ಈಗ ನೋಡಿ, ಸಾಧಾರಣವಾಗಿ ನಾವು ಮಾತಾಡುವಾಗ ಅಂದರೆ ಈ ವಿದ್ಯೆಯ ಪರಿಚಯ ಇಲ್ಲದೇ ಇದ್ದರೆ ಭಗವಂತ ಅಂತೀವಿ, ಪರಮಾತ್ಮ ಅಂತೀವಿ, ದೇವರು ಅಂತೀವಿ, ಆಮೇಲೆ ಇನ್ನು ಏನೇನೋ ಹೇಳ್ತೇವೆ. ಹಾಂ, ಹೌದು. ಹಾಗಿದ್ರೆ ಬರೀ ಹೆಸರು ಅಂತ ಹೇಳೋದಾದರೆ ದೇವರಿಗೆ ಹೆಸರಿಟ್ಟವರು ಯಾರು? ಸೊ ಯಾರೂ ದೇವರಿಗೆ ಹೆಸರಿಡಲಿಲ್ಲ. ಮತ್ತು ಯಾವುದೇ ಗುಣಗಳು, ಯಾವುದೇ ನಾಮರೂಪಗಳು ಇಲ್ಲದೇ ಇರುವವನಿಗೆ ಹೆಸರು ಹೇಗಿಡೋದು? ಸೊ ಹೀಗಾಗ್ತದೆ. ಸೊ ಆವಾಗ ಆ ಶಬ್ದಗಳನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತ. ಭಗವಂತ ಅಂತ ಹೇಳಿದ್ರೆ, ಈಗ ಹಣವಂತ ಅಂತ ಹೇಳಿದ್ರೆ ಯಾರ ಹತ್ತಿರ ಹಣ ಇದೆಯೋ ಅಥವಾ ಯಾರು ಹಣಕ್ಕೆ ಒಡೆಯನೋ ಅವನು ಹಣವಂತ. ಸೊ ಭಗವಂತ ಅಂತ ಹೇಳಿದ್ರೆ ಭಗ ಅನ್ನುವಂಥ ಶಬ್ದಕ್ಕೆ ಅಥವಾ ಅದರ ಕ್ರಿಯೆಗೆ ಅವನು ಒಡೆಯ. ಭಗ ಅಂತ ಹೇಳಿದ್ರೆ ಉತ್ಪತ್ತಿ ಸ್ಥಾನ ಅಂತ, ಎಲ್ಲಿಂದ ಸೃಷ್ಟಿ ಪ್ರಾರಂಭ ಆಗ್ತದೆಯೋ ಅದನ್ನು ಭಗ ಅಂತ ಹೇಳ್ತಾರೆ. ಸೃಷ್ಟಿಯ ಮೂಲ ಕಾರಣಕ್ಕೆ ಅವನೇ ಅನ್ನುವ ಹಾಗೆ. ಸೊ ಹಾಗೆ ದೇವ ಅನ್ನುವ ಶಬ್ದಕ್ಕೂ ಹಾಗೆ ತುಂಬ ಒಂದು 7-8 ವಿವರಣೆಗಳನ್ನು ಕೊಡ್ತಾರೆ. ಆ ರೀತಿಯಾಗಿ ನಾನು ಅಧ್ಯಯನ ಶುರು ಮಾಡಿದೆ. ಉಪನಿಷತ್ತುಗಳಲ್ಲಿ ಆತ್ಮನ ಬಗ್ಗೆ ಏನು ಹೇಳ್ತಾರೆ, ಮತ್ತು ಇವರೇನು ಹೇಳ್ತಾರೆ, ಮತ್ತು ಕೆಲವರು ಹೇಳ್ತಾರೆ ಆತ್ಮ ಅನ್ನುವಂಥ ಅವನು ಹೃದಯದಲ್ಲಿದ್ದಾನೆ ಅಂತ ಹೇಳ್ತಾರೆ, ಇನ್ನು ಕೆಲವರು ಹೇಳ್ತಾರೆ ಶಿರಸ್ಸಿನಲ್ಲಿದ್ದಾನೆ ಅಂತ ಹೇಳ್ತಾರೆ. ಹಾಗಿರುವಾಗ ಹೇಗೆ ಹಾಗಿದ್ರೆ ಪರಮಾತ್ಮ ಅಂತ ಕರೀತಾರೆ? ಇದನ್ನೆಲ್ಲ ಅಧ್ಯಯನ ಮಾಡ್ತಾ ಮಾಡ್ತಾ ಬರುವಾಗ ಸಾಕಷ್ಟು ವಿಷಯಗಳು ಬಂತು. ಮತ್ತು ತಂತ್ರಗಳಲ್ಲಿ ಕೂಡ ಬರ್ತದೆ, ಶ್ರೀವಿದ್ಯಾ ತಂತ್ರ ಅದೆಲ್ಲ ಇರ್ತದೆ. ಅದನ್ನು ಸ್ವಲ್ಪ ಅದರ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಿಕೊಂಡೆ ನಾನು. ಆಮೇಲೆ ಹೀಗೆ ನಮ್ಮ ಪರಿಚಯಗಳಾದ ಮೇಲೆ ನಮ್ಮ ಸತೀಶ್ ಶೇಟ್ ಅವರು ಅಲ್ಲಲ್ಲಿ ಮಾತಾಡ್ಲಿಕ್ಕೆ ಹೇಳಿ ಅಂತಂದ್ರು. ಮೊದಲಿಗೆ ನನ್ನ ಗುಂಪಿನಲ್ಲಿ ನನ್ನನ್ನು ಮೌನಿ ಬಾಬಾ ಅಂತ ಕರಿತಾ ಇದ್ರು. ನಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಹೌದು, ಮೊದಲಿನಿಂದಲೂ ನಾನು ಹೆಚ್ಚು ಮಾತಾಡ್ತಾ ಇರಲಿಲ್ಲ, ಎಲ್ಲರೂ ಮಾತಾಡ್ತಾ ಇದ್ರು. ನಾನು ಸ್ವಲ್ಪ, ನನಗೆ ಚಾನ್ಸ್ ಸಿಗ್ತಾ ಇದ್ದದ್ದು ಕಡಿಮೆ, ಹಾಗೆ ನಾನು ಮಾತಾಡ್ತಾ ಇದ್ದದ್ದು ಕಡಿಮೆನೆ. ಆಮೇಲೆ ಈ ಸತೀಶ್ ಶೇಟ್ನ ಪರಿಚಯ ಆದ ಮೇಲೆ ಇವರು ಮೆಲ್ಲಗೆ ಡೋಲ್ ಬಡಿಲಿಕ್ಕೆ ಶುರು ಮಾಡಿದ್ರು. ಶಿವಕುಮಾರ್ ಅದೊಂದು ಸಣ್ಣ ಟಾಪಿಕ್ನ ಬಗ್ಗೆ ಮಾತಾಡ್ಬೋದಾ ಅಂತಂದ್ರು. ಅದು ಅವರು ಮಾತಾಡಲಿಕ್ಕೆ ಒಂದು ಸಣ್ಣ ಟಾಪಿಕ್ ಕೊಡ್ತಾ ಇದ್ರು, ಇದ್ರ ಬಗ್ಗೆ ನಮಗೆ ಸ್ವಲ್ಪ ತಿಳಿಸ್ಕೊಡಿ ಅಂತ ಇಂಡೈರೆಕ್ಟ್ ಆಗಿ. ಸೊ ಹಾಗಾಗಿ ಮಾತಾಡುವ ಒಂದು ಅಭ್ಯಾಸ ಅಂದರೆ ಅವ್ರು ಕೇಳ್ತಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ನಾನು ರೆಕಲೆಕ್ಟ್ ಮಾಡಿಕೊಂಡು ಮಾತಾಡ್ಲಿಕ್ಕೆ ಶುರು ಮಾಡಿದೆ. ಆಮೇಲೆ ಅವ್ರು ಹಾಗೆ ಒಂದೊಂದೇ ಟಾಪಿಕ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಬಂದರು, ಇದ್ರ ಬಗ್ಗೆ ಮಾತಾಡಿ, ಅದ್ರ ಬಗ್ಗೆ ಮಾತಾಡಿ. ಹಾಗಾಗಿ ಮಾತಾಡುವ ಒಂದು ಅಭ್ಯಾಸ ಬೆಳೆದೋಗ್ಬಿಡ್ತು. ಹೌದು, ಹಾಗೆ ಬೆಳೀತಾ ಬಂತು. ಮೊನ್ನೆ ಯಾವಾಗ ಈಗ ಒಂದು ವರ್ಷಕ್ಕೆ ಮುಂಚೆ ಅಥವಾ ಒಂದು 6 ತಿಂಗಳಿಗೆ ಮುಂಚೆ ಏನು ಸಪ್ತ ಚಕ್ರಗಳ ಬಗ್ಗೆ ಮಾತಾಡಿದ್ದೆವು. ಚಕ್ರಗಳು ಅಂದ್ರೆ ಗೊತ್ತಾ? ಕೇಳಿದ್ದೀರಿ? ಅದೇ ತುಂಬ ಜನಕ್ಕೆ ಅಂದರೆ ಈಗ ಏನಾಗಿದೆ ಅಂತ ಹೇಳಿದ್ರೆ, ನೀವು ಹೇಳಿದಾಗೆ ಯೂಟ್ಯೂಬ್ ಫೇಸ್ಬುಕ್ ಇದೆಲ್ಲ ಬಂದು ಜನರಿಗೆ ವಿಷಯ ಸಿಗ್ತಾ ಇದೆ, ಅರ್ಥ ಆಗ್ತಾ ಇಲ್ಲ. ನಮಗೆ ಏನೋ ಗೊತ್ತಾಯಿತು ಅಂತ ಅನ್ನಿಸ್ತದೆ, ಆದರೆ ತೆರೆದು ನೋಡುವಾಗ ಏನೋ ಗೊತ್ತಾಗುತ್ತೆ, ಅಥವಾ ಎಲ್ಲಿಯೋ ಲಿಂಕ್ ಮಿಸ್ ಆಗಿರ್ತದೆ. ಹೌದು, ಸೊ ಹಾಗಾಗ್ತದೆ. ಅದಕ್ಕೆ ಹೆಚ್ಚಾಗಿ ಈ ವೇದಾಂತದ ಬಗ್ಗೆ ಹೇಳ್ತಾರೆ ಜನ. ವೇದಾಂತ ಅಂತಂದ್ರೆ ಏನು ಅಂದರೆ ಗಂಟೆಗಟ್ಟಲೆ ಮಾತಾಡೋದಂತೆ, ಕೇಳೋದಂತೆ. 1-2 ಗಂಟೆ ಆದ ಮೇಲೆ ಏನು ಕೇಳಿದೆವೋ ಅಂತಲೇ ಗೊತ್ತಾಗಲಿಲ್ಲ ಅಂತ. ಸೊ ಅದು ವೇದಾಂತ ಅಂತ. ಆದರೆ ನಿಜವಾಗಲೂ ವೇದಾಂತ ಅಂತ ಹೇಳಿದ್ರೆ ವೇದಗಳ ಅಂತ್ಯ ಅಂತ. ವೇದಗಳ ಅಂತ್ಯ ಅಂತ ಹೇಳಿದ್ರೆ ಮುಕ್ತಾಯ ಅಂತ ಅಲ್ಲ, ವೇದಗಳ ತುದಿ ಅಂತ. ಹೌದು, ವೇದಗಳ ತುದಿ ಅಂತ ಹೇಳಿದ್ರೆ ವೇದಗಳಲ್ಲಿ ಇರುವಂಥ ಜ್ಞಾನದ ಅತ್ಯುನ್ನತ ಸ್ತರ ಹಂತ ಅಂತ. ಅದನ್ನು ಉಪನಿಷತ್ತುಗಳು ಅಂತ ಹೇಳೋದು. ಉಪನಿಷತ್ತುಗಳನ್ನು ವೇದಾಂತ ಅಂತ ಹೇಳ್ತಾರೆ. ವೇದಗಳ ಅಂತ ಅಲ್ಲಿ ಒಂದು ಮುಟ್ತದೆ ಅಂದುಕೊಂಡು. ಸೊ ಹಾಗೆ ಈ ಯೂಟ್ಯೂಬ್ಗಳಲ್ಲಿ ಬರುವಂಥದ್ದು ಇದೆಲ್ಲ. ಆದರೆ ಜನರಿಗೆ ಏನು ಅಂತ ಹೇಳಿದ್ರೆ, ಇವತ್ತಿನ ಒಂದು ಸೈಕಾಲಜಿ ಏನು ಅಂತ ಹೇಳಿದ್ರೆ, ಈ ಒಂದು 10-20 ವರ್ಷದಿಂದ ನಮಗೆ ಬೇಗ ಆಗಬೇಕು ಅಂತ, ಎಲ್ಲ ಫಾಸ್ಟ್, ಯಾವುದಕ್ಕೂ ನಮಗೆ ಏನೋ ಟೈಮ್ ಇಲ್ಲ, ಅಥವಾ ಕಲೀಲಿಕ್ಕೆ ಟೈಮ್ ಇಲ್ಲ, ಕಲೀಲಿಕ್ಕೆ ಪೇಷನ್ಸ್ ಇಲ್ಲ ಅಂದುಕೊಂಡು. ಹಾಗಾಗಿ ಏನು ಮಾಡ್ತಾರೆ, ಅದರ ತಿರುಳನ್ನು ತಿಳಿಯದೆ ಮೇಲಿಂದ ಮೇಲೆ ತಿಳ್ಕೊತಾರೆ. ಹಾಗಾಗಿ ಏನಾಗ್ತದೆ, ನಮಗೆಲ್ಲ ಗೊತ್ತಿದೆ ಅಂತ ಅನ್ನಿಸ್ತದೆ, ಆದರೆ ಯಾವುದೂ ಉಪಯೋಗ ಬರೋದಿಲ್ಲ. ಈಗ ಪುಸ್ತಕ ನೋಡಿ ಅಡುಗೆ ಕಲಿತ ಹಾಗೆ, ಅಥವಾ ಟಿ ವಿ ನೋಡಿ ಅಡುಗೆ ಕಲಿತ ಹಾಗೆ. ನೋಡಿ, ಈಗ ಟಿ ವಿಯಲ್ಲಿ ಅಥವಾ ಯೂಟ್ಯೂಬಲ್ಲಿ ಅಡುಗೆ ಮಾಡುವವರು, ಅಥವಾ ಅಂದರೆ ಅಡುಗೆಯನ್ನು ಡೆಮೋ ಮಾಡುವವರು, ಅಥವಾ ಯೋಗಾಸನವನ್ನು, ಒಂದು ಪದ್ಮಾಸನವನ್ನು ತೋರಿಸುವವರು, ಅವರು ಅಡುಗೆ ಕಲಿಯೋರು ಮಾಡುವುದಲ್ಲ,
ಅವರು ಪೂರ್ತಿ ಅಡುಗೆಯನ್ನು ಕಲಿತು ಅದರಲ್ಲಿ ಮಾಸ್ಟ್ರಿ ಬಂದ ಮೇಲೆ ಅವರು ಡೆಮೋ ಮಾಡೋದು. ಈ ಪದ್ಮಾಸನ ಮಾಡುವವರು ಅಷ್ಟೇ, ಚೆನ್ನಾಗಿ ಪದ್ಮಾಸನ ಅಭ್ಯಾಸ ಆದ ಮೇಲೆ ಮಾಡುವವರು. ನಾವು ಯೂಟ್ಯೂಬ್ ನೋಡ್ತೇವೆ, ಅದರಲ್ಲಿ ಅವರು ಹೀಗೆ ಕಾಲನ್ನು ಹೀಗೆ ಇಡಿ ಅಂತ ಹೇಳ್ತಾರೆ. ನಮಗೆ ಅಭ್ಯಾಸ ಇರುವುದಿಲ್ಲ, ಅರ್ಧ ಕಾಲು ಬರ್ತದೆ, ಇನ್ನು ಅರ್ಧ ಕಾಲು ಬರುವುದಿಲ್ಲ, ಹಾಗೆ ಯೂಟ್ಯೂಬ್ ಪ್ರಯೋಜನ ಇಲ್ಲ ಅಂತ. ಇಲ್ಲದಿದ್ದರೆ ಏನು ಮಾಡ್ತೇವೆ, ಬಲವಂತವಾಗಿ ಸಿಕ್ಸ್ಬಿಡ್ತೇವೆ, ಕಾಲನ್ನು ಈ ಕಡೆ ಸಿಕ್ಸ್ಬಿಡ್ತೇವೆ. ಪದ್ಮಾಸನ ಮಾಡಿದೆವು ಯೂಟ್ಯೂಬ್ ನೋಡಿ ಅಂತ ಅಂದುಕೊಳ್ತೇವೆ. ಆಮೇಲೆ ಕಾಲು ಬಿಡ್ಸೋಕ್ಕಾಗೋದಿಲ್ಲ, ಸಿಕ್ಕಾಕೊಳ್ತೇವೆ. ಆವಾಗ ಇನ್ಯಾರಾದರೂ ಬರಬೇಕು ಕಾಲು ಬಿಡಿಸ್ಲಿಕ್ಕೆ. ಸೊ ಆ ರೀತಿ ಆಗ್ತದೆ. ಅಂದರೆ ಯೂಟ್ಯೂಬಲ್ಲಿ ಪ್ರದರ್ಶನ ಕೊಡುವಂಥವರು ಚೆನ್ನಾಗಿ ಕಲ್ತ್ಕೊಂಡು ಕೊಟ್ಟಿರ್ತಾರೆ. ಅವರು ಅದನ್ನು ಸ್ಟೇಜ್ ಬೈ ಸ್ಟೇಜ್ ಹೇಳಲಿಕ್ಕಾಗೋದಿಲ್ಲ. ಕಲಿಸೋದು ಬೇರೆ, ನೀವು ತೋರಿಸೋದು ಬೇರೆ, ಪ್ರೆಸೆಂಟೇಷನ್ ಬೇರೆ ಅಲ್ವಾ. ಸೊ ಹಾಗಾಗಿ ಯೂಟ್ಯೂಬ್ಗಳಲ್ಲಿ ನಾಲೆಡ್ಜ್ ಸಿಗ್ಬೋದು. ಈಗ ನೀವು ಹೇಳಿದಾಗೆ ಚಕ್ರಗಳು ಅಂತ ಹೇಳಿದ್ರೆ, ಚಕ್ರಗಳು ಅಂತ ಗೊತ್ತು, ಯಾರಿಗೂ ಗೊತ್ತಿಲ್ಲ. ಸಣ್ಣ ನೀವು 8ನೇ ವಯಸ್ಸಿನ ಹುಡುಗನಿಗೆ ಕೇಳಿದ್ರು ಅವನು ಚಕ್ರ ಗೊತ್ತು, ಯಾವುದು ಸೈಕಲ್ ಚಕ್ರ, ಅಥವಾ ಗಾಡಿ ಚಕ್ರ ಗೊತ್ತು, ಬೈಕ್ ಚಕ್ರ ಗೊತ್ತು. ಸೊ ಹೀಗೆ ಇರ್ತದೆ. ಸೊ ಅಂದರೆ ಯಾವ ಸಂದರ್ಭದಲ್ಲಿ ನಾವು ಚಕ್ರಗಳ ಬಗ್ಗೆ ಮಾತಾಡ್ತೇವೆ ಅದು ಗೊತ್ತಿರಬೇಕು. ಅಥವಾ ಈಗ ಹೆಚ್ಚಿನ ಕೆಲವು ಯೂಟ್ಯೂಬಲ್ಲಿ ನೀವು ನೋಡಿರ್ಬೋದು, ಬೆನ್ನು ಮೂಳೆಯ ಕೆಳಗೆ ಮೂಲಾಧಾರ ಇದೆ, ಮೇಲೆ ಸಹಸ್ರಾರ ಇದೆ, ಇನ್ನೊಂದು ಅನಾಹತ ಇದೆ ಅಂದುಕೊಂಡು 7-8 ಚಕ್ರಗಳ ಹೆಸರುಗಳನ್ನು ಹೇಳ್ತಾರೆ. ಯಾವ ಡಾಕ್ಟ್ರಿಗೂ ಇದುವರೆಗೂ ಚಕ್ರ ಸಿಗಲಿಲ್ಲ. ಅವ್ರೇನು ಆಪರೇಷನ್ ಮಾಡಿದ್ರು, ಬೆನ್ನಿನ ಆಪರೇಷನ್ ಮಾಡಿದಾಗಲಿ ಅಥವಾ ಪೋಸ್ಟ್ ಮಾರ್ಟಮ್ ಆಗಲಿ, ಯಾವುದು ಚಕ್ರನೂ ಸಿಗಲಿಲ್ಲ, ಚೌಕನೂ ಸಿಗಲಿಲ್ಲ. ಹಾಗಿದ್ರೆ ಚಕ್ರಗಳಿಲ್ಲವೇ? ಜ್ಞಾನಿಗಳು, ಸಾಧಕರು ಇವರೆಲ್ಲ ಚಕ್ರಗಳ ಬಗ್ಗೆ ತುಂಬ ಮಾತಾಡಿದ್ದಾರೆ. ಹಾಗಿದ್ರೆ ಚಕ್ರಗಳು ಎಲ್ಲಿದ್ದಾವೆ? ಅಲ್ಲ, ಈಗೀಗ ಏನಾಗಿದೆ, ವಿಷಯವನ್ನು ತಿಳ್ಕೊಂಡು ಎಲ್ಲರೂ ಮಾತಾಡ್ತಾರೆ. ಸಾಧನೆಯಲ್ಲಿ ಅದರ ಅನುಭವ ಬರಬೇಕು ಚಕ್ರಗಳದ್ದು. ಹೌದು. ಹಾಗಾಗಿ ಈ ಚಕ್ರಗಳು ಎಲ್ಲಿದ್ದಾವೆ? ಇದ್ರ ಬಗ್ಗೆ ನಾನು ಮಾತಾಡ್ತೇನೆ. ಇದಕ್ಕೂ ಮುಂಚೆ ಈಗ ನೀವು ಹೇಳಿದ್ರಿ ದೀಕ್ಷೆಯನ್ನ ಪಡೆದಿದ್ದೇನೆ. ಸೊ ನಿಮ್ಮ ಒಂದಿಷ್ಟು ಗುರುಗಳ ಹೆಸರನ್ನ ಹೇಳ್ಬೋದಾ? ಇದು ಕ್ರಿಯಾಯೋಗ ಪರಂಪರೆ ಅಂತ ಹೇಳುವಂತಹದ್ದು ಸುಮಾರು ಅದು ಬಹಳ ಹಿಂದಿನ ಕಾಲದಿಂದ ಇತ್ತು. ಆದರೆ ಅದು ಪುನಃ ಕಲಿಯುಗದಲ್ಲಿ ಪ್ರಚಾರಕ್ಕೆ ಬಂದದ್ದು ಸಾಧಾರಣ 19ನೇ ಶತಮಾನ, ಅಂದರೆ 1850-60 ಮಧ್ಯದಲ್ಲಿ ಬಂದದ್ದು. ಒಬ್ಬರು ಲಹಿರಿ ಮಹಾಶಯ ಅಂತ ಇದ್ದರು ಕಲ್ಕತ್ತಾದಲ್ಲಿ. ಅವರಿಗೆ ಚುಟ್ಕಾಗಿ ಹೇಳ್ತೇನೆ, ಬಹುಶಃ ಟೈಮ್ ಜಾಸ್ತಿ ಆಗ್ಬೋದು, ನಾನು ಮಾತಾಡ್ತಿದ್ರೆ ಗಂಟೆಗಟ್ಟಲೆ ಹೋಗ್ತದೆ. ಅವರಿಗೆ ಕಲ್ಕತ್ತಾದಲ್ಲಿ ಅವ್ರು ಯಾವುದೋ ಒಂದು ಟೆಲಿಗ್ರಾಫ್ ಆಫೀಸಲ್ಲಿ ಕೆಲಸದಲ್ಲಿದ್ದರಂತೆ, ಬ್ರಿಟಿಷ್ ರೂಲ್ ಇದ್ದಾಗ. ಅವ್ರಿಗೆ ಇದ್ದಕ್ಕಿದ್ದ ಹಾಗೆ ಒಂದು ಟ್ರಾನ್ಸ್ಫರ್ ಬಂತು ರಾಣಿಕೆತ್ ಅಂತೇಳಿ, ಹಿಮಾಲಯದಲ್ಲಿ ಯಾವುದೋ ಒಂದು ಏರಿಯಾಕ್ಕೆ. ಇವರು ಹೋದರು, ಅಲ್ಲೇನು ಕೆಲಸ ಇರಲಿಲ್ಲ, ಸುಮ್ಮನೆ ಹೀಗೆ ಸುತ್ತಾಡ್ತಾ ಇದ್ರು. ಆವಾಗ ಎಷ್ಟೋ ಒಂದು ದೂರದಲ್ಲಿ ಹಿಮಾಲಯದ ಯಾವುದೋ ಮೂಲೆಯಲ್ಲಿ ಇವರು ಅಡ್ಡಾಡುವಾಗ ಒಬ್ಬ 18-19 ವರ್ಷದ ಹುಡುಗ ಅಲ್ಲಿ ನಿಂತುಕೊಂಡು ಲಹರಿ ಬಾಯಿಲಿ ಅಂತ ಕರೀತಿದ್ದ. ಇವ್ರಿಗೆ ಆಶ್ಚರ್ಯ ಆಯ್ತಂತೆ, ಇಂಥ ಒಂದು ದಟ್ಟ ಯಾರು ಜನವೇ ಇಲ್ಲದೆ ಇರುವಂಥ ಜಾಗದಲ್ಲಿ ಒಬ್ಬ 18-19 ವರ್ಷದ ಹುಡುಗ ಅದರ ಮೇಲೆ ನನ್ನ ಹೆಸರಿಡಿದು ಕರೀತಿದ್ದಾನೆ ಹೇಗೆ? ಕಡೆಗೆ ಇವರು ಬಂದ್ರಂತೆ, ಹತ್ರ ಬಂದು ನೋಡಿದ್ರಂತೆ. ಏನು ಅಂತಂದ್ರಂತೆ, ನನಗೆ ಗೊತ್ತು ನೀನು ಇಲ್ಲಿ ಬರ್ತೀಯಾ ಅಂತೇಳಿ. ಅಲ್ಲ, ನನಗೆ ನೀವು ಸುಮ್ಮನೆ ತಲೆ ತಿನ್ಬೇಡಿ, ನನಗೆ ಆಫೀಸ್ಗೆ ಹೋಗ್ಲಿಕ್ಕೆ ಉಂಟು ಅಂತ. ಅದಕ್ಕೆ ಆ ಹುಡುಗ ಹೇಳಿದ್ನಂತೆ, ನೀನನ್ನು ಆಫೀಸಿಗೋಸ್ಕರ ಕರೆಸಿದ್ದಲ್ಲ, ಆಫೀಸನ್ನು ನಿನಗೋಸ್ಕರ ಕರೆಸಿದ್ದು ಅದು. ಅಂದರೆ ನಿನ್ನನ್ನು ಇಲ್ಲಿಗೆ ಕರೆಸ್ಲಿಕ್ಕೋಸ್ಕರ ಇಲ್ಲಿ ಟ್ರಾನ್ಸ್ಫರ್ ಮಾಡಿಸಿದ್ದು ಅದು. ಕಡೆಗೆ ಆಮೇಲೆ ಅವ್ರು ಹೇಳ್ತಾರೆ, ನಾನು ನಿನ್ನ ಗುರು ಅಂದ್ಕೊಂಡು. ಇವ್ರಿಗಾಗಲೇ 40-45 ವರ್ಷ ಆಗಿರ್ತದೆ, ಅವ್ನಿಗೆ 18-19 ವರ್ಷ. ಅವ್ರು ಹೇಳ್ತಾರೆ, ಹೌದು, ಅವ್ರು ನಾನು ನಿನ್ನ ಗುರು, ಹಿಂದಿನ ಜನ್ಮದಲ್ಲೆಲ್ಲ ಇದ್ದೆವು ಅಂದುಕೊಂಡು ಅವ್ರು ಆಮೇಲೆ ಅವ್ರಿಗೆ ಅಲ್ಲಿ ದೀಕ್ಷೆ ಕೊಡ್ತಾರೆ, ಕ್ರಿಯಾಯೋಗದ ದೀಕ್ಷೆಯನ್ನು. ಆಮೇಲೆ ಅವ್ರು ಹೇಳ್ತಾರೆ, ನೀನು ಪುನಃ ವಾಪಸ್ ಹೋಗಬೇಕು. ಇಲ್ಲ, ಇವರು ಅವರಿಗೆ ಹಿಂದಿನ ಜನ್ಮದ ಸ್ಮರಣೆ ತಂದು ಕೊಡ್ತಾರೆ. ಹಿಂದಿನ ಜ್ಞಾನೋದಯ ಅಲ್ಲ, ಹಿಂದಿನ ಜನ್ಮದ ಸ್ಮರಣೆ. ಅಂದರೆ ಹಿಂದಿನ ಜನ್ಮದಲ್ಲಿ ಏನಾಗಿದ್ದೆವು, ಹೇಗೆ, ಅವಾಗ ಅವ್ರಿಗೆ ಗೊತ್ತಾಗ್ತದೆ ಇವ್ರು ನನ್ನ ಗುರು ಆಗಿದ್ರು ಅಂತ, ಇವರು ಶಿಷ್ಯರಾಗಿದ್ದರು ಅಂದ್ಕೊಂಡು. ತುಂಬ ವರ್ಷಗಳ ಕಾಲ ಜೊತೆಯಲ್ಲಿ ಇರ್ತಾರೆ. ಆಮೇಲೆ ಅವ್ರಿಗೊಂದು ಸಣ್ಣ ಆಸೆ ಬರ್ತದೆ ಲಹಿರಿ ಅವರಿಗೆ, ನನಗೆ ಒಂದು ದೊಡ್ಡ ಅರಮನೆಯಲ್ಲಿ ದೀಕ್ಷೆ ತಗೋಬೇಕು ಅಂತ, ಅಥವಾ ನೋಡಬೇಕು ಅಂತ ಅರಮನೆಯನ್ನು. ಆ ಆಸೆಯಿಂದಾಗಿ ಅವರು ಜನ್ಮಚಕ್ರದಲ್ಲಿ ಸಿಕ್ಕಾಕೊಂಡ್ರು ಅಂತ. ಹಾಗಾಗಿ ಇವರು ಅವರನ್ನು ಫಾಲೋ ಮಾಡ್ಕೊಂಡು ಬರ್ತಾರೆ. ಇವನಿಗೆ ಯಾವಾಗ ಇವನ ಒಂದು ಕರ್ಮ ಬಿಟ್ಟು ಕೊಡ್ತದೆ ಆವಾಗ ಕಾಣಿಸ್ಕೊಳ್ಳೋದು ಅಂತ. ಸೊ ಈಗ ಬಿಟ್ಟು ಕೊಟ್ಟಿದೆ, ಹಾಗಾಗಿ ನಾನು ಕಾಣಿಸ್ಕೊಂಡೆ ಅಂತ. ಅಲ್ಲಿ ಅವರಿಗೆ ಒಂದು ದೊಡ್ಡ ಅರಮನೆಯನ್ನು ಸೃಷ್ಟಿ ಮಾಡಿ ತೋರಿಸ್ತಾರೆ ಅವರಿಗೆ. ಅದರಲ್ಲಿ ಅವ್ರಿಗೆ ದೀಕ್ಷೆ ಕೊಡ್ತಾರೆ. ಆಮೇಲೆ ಅವರು ಬರ್ತಾರೆ ಇಲ್ಲಿಗೆ, ಅವರ ಊರಿಗೆ ಬಂದು ಅವರು ಸಾಧನೆ ಮಾಡ್ತಾ ಇರ್ತಾರೆ.
ಆವಾಗ ನೋಡಿ, ಅವರ ಒಂದು ವಿಷಯದಲ್ಲಿ ಹೇಳುವಾಗ ಅಂದರೆ ಯೋಗದ ಒಂದು ಶಕ್ತಿ ಎಷ್ಟು ಅಂತ ಹೇಳಬೇಕಾದ್ರೆ, ಅವ್ರಿಗೊಬ್ಬರು ಇಂಗ್ಲೆಂಡಿನ ಆಫೀಸರ್, ಅವರು ಸ್ವಲ್ಪ ಚಿಂತೆಯಲ್ಲಿರ್ತಾರೆ. ಇವ್ರು ಕೇಳ್ತಾರೆ, ಏನು ಸರ್ ತುಂಬ ಚಿಂತೆಯಲ್ಲಿದ್ದೀರಿ ಅಂತ. ಏನಿಲ್ಲ, ನನ್ನ ಹೆಂಡತಿ ಸ್ವಲ್ಪ ಸೌಖ್ಯ ಇರಲಿಲ್ಲ ಅವಳಿಗೆ ಇಂಗ್ಲೆಂಡಿನಲ್ಲಿ, ಈಗ ಹೇಗಿದ್ದಾಳೋ ಏನೋ ಗೊತ್ತಿಲ್ಲ, ಹಾಗಾಗಿ ಸ್ವಲ್ಪ ಚಿಂತೆ ಆಯಿತು, ಕಾಗದಾಗಿದ್ದೆ ಬರಲಿಲ್ಲ. ಸರಿಯಾಗಿ ನನಗೊಂದು 15 ನಿಮಿಷ ಟೈಮ್ ಕೊಡಿ ಅಂತ. ನೋಡಿ, ನಮಗೆ ಹಾಸ್ಯ ಅನ್ನಿಸ್ತದೆ. 15 ನಿಮಿಷದಲ್ಲಿ ಇವ್ರು ಏನು ಹೇಳ್ತಾರೆ, ಏನು ಕವಡೆ ಹಾಕ್ತಾರಾ ಅಂತ. ಇವರು ಸರಿ ಅಂತ ಹೇಳಿದಾಗ ಒಂದು ಖಾಲಿ ರೂಮ್ ಒಳಗೆ ಇವ್ರು ಬರ್ತಾರೆ. 15 ನಿಮಿಷ ಆದಮೇಲೆ ಬಾಗಿಲು ತೆಗಿತಾರೆ. ಇವರು ಹೊರಗೆ ಬರ್ತಾರೆ. ಏನು ಯೋಚನೆ ಮಾಡಿ, ನಿಮ್ಮ ಹೆಂಡತಿ ಒಳ್ಳೆ ರಿಕವರಿ ಆಗ್ತಾ ಇದ್ದಾರೆ, ಅವರು ಕಾಗದ ಬರೀತಿದ್ದಾರೆ, ಕಾಗದದಲ್ಲಿ ಇಂತಿಂಥದ್ದೇ ಬರೀತಿದ್ದಾರೆ ಅಂತ. ಆಮೇಲೆ ಒಂದು ತಿಂಗಳಾದ್ಮೇಲೆ ಅವ್ರ ಹೆಂಡತಿ ಬರ್ತಾರೆ, ಅಥವಾ ಒಂದು ವಾರ ಆದಮೇಲೆ ಅವ್ರ ಪತ್ರ ಬರ್ತದೆ, ಪತ್ರದಲ್ಲಿ ಇವ್ರು ಹೇಳಿದ್ದೇ ಇರ್ತದೆ ಎಲ್ಲ. ಆಮೇಲೆ ಅವ್ರ ಹೆಂಡತಿ ಬರ್ತಾರೆ ಒಂದು ತಿಂಗಳಾದ್ಮೇಲೆ, ಇವರು ನಾನು ನೋಡಿದ್ದೇನೆ ಅಂತ. ಅವರಿದ್ದದ್ದು ಇಂಗ್ಲೆಂಡಿನಲ್ಲಿ, ಇವರು ಇದ್ದದ್ದು ಭಾರತದಲ್ಲಿ. 15 ನಿಮಿಷದಲ್ಲಿ ಇವರು ಟೈಮ್ ತಗೊಂಡದ್ದು, ಅವ್ರು ನೋಡಿದ್ದೇನೆ ಅಂತ ಹೇಳ್ತಾರೆ. ಅಂದರೆ 15 ನಿಮಿಷದಲ್ಲಿ ಇವರು ಇಲ್ಲಿಂದ ಅಲ್ಲಿಗೆ ಇಂಗ್ಲೆಂಡಿಗೆ ಹೋಗಿ ಅಲ್ಲಿ ಅವ್ರು ಏನು ಮಾಡ್ತಿದ್ದಾರೆ ಅಂತ ನೋಡಿಕೊಂಡು ಬಂದು ಇನ್ಫಾರ್ಮೇಶನ್ ಕೊಟ್ಟು, ಅದು ಯೋಗದ ಪವರ್. ಹೌದು. ಸೊ ಹಾಗೆ ಆಮೇಲೆ ಅವರಿಗೆ ಒಬ್ಬರು ಶಿಷ್ಯ ಬರ್ತಾರೆ. ಅವರು ಹಾಗೇನೆ ಮೊದಲು ಸಂಸಾರಿಯಾಗಿರ್ತಾರೆ, ಆಮೇಲೆ ಇವರ ಶಿಷ್ಯರಾಗ್ತಾರೆ, ಆಮೇಲೆ ಸನ್ಯಾಸ ತಗೊಳ್ತಾರೆ. ಅವರಿಗೆ ಆ ಮೂಲ ಗುರು ಇರ್ತಾರಲ್ಲ, 18 ವರ್ಷದ ಹುಡುಗ ಬಾಬಾಜಿ ಅಂದ್ಕೊಂಡು, ಅವರು ಇವರಿಗೆ ಹೇಳ್ತಾರೆ, ನೀನೊಂದು ಪುಸ್ತಕ ಬರೀಬೇಕು ಅಂದ್ಕೊಂಡು. ಅಂದರೆ ಭಾರತದಲ್ಲಿ ಆಧ್ಯಾತ್ಮ ಜಾಸ್ತಿ, ವಿಚಾರ ಶಕ್ತಿ ಕಡಿಮೆ. ಪಾಶ್ಚಿಮಾತ್ಯದಲ್ಲಿ ವಿಚಾರ ಶಕ್ತಿ ಜಾಸ್ತಿ, ಬುದ್ಧಿಮತ್ತೆ ಜಾಸ್ತಿ, ನಂಬಿಕೆಗಳಿಗೆ ಅಥವಾ ಆಧ್ಯಾತ್ಮ ಅನ್ನುವಂಥದ್ದು ಕಡಿಮೆ. ಅಲ್ಲಿ ಯೇಸು ಕ್ರಿಸ್ತ ಬಂದ, ಇಲ್ಲಿ ಕೃಷ್ಣ ಬಂದ. ಕೃಷ್ಣ ಹೇಳಿದ್ದನ್ನೇ ಯೇಸು ಕ್ರಿಸ್ತ ಹೇಳಿದ, ಅದರಲ್ಲಿ ಭಿನ್ನ ಇಲ್ಲ. ಅದನ್ನು ನೀನು ಸಮನ್ವಯ ಮಾಡಿ ಒಂದು ಪುಸ್ತಕ ಬರೀ ಅಂತ. ಇವರು ಅದನ್ನು ಬರೀತಾರೆ. ಬರೆದ ಮೇಲೆ ಅವರು ಹೇಳ್ತಾರೆ, ಪಾಶ್ಚಿಮಾತ್ಯದಲ್ಲಿ ಆಧ್ಯಾತ್ಮದ ಸ್ವಲ್ಪ ಕೊರತೆ ಇದೆ, ಹಾಗಾಗಿ ಅಲ್ಲಿ ಆಧ್ಯಾತ್ಮವನ್ನು ಬೆಳೆಸಲಿಕ್ಕೆ ಅಥವಾ ಯೋಗ ಮಾರ್ಗವನ್ನು ಬೆಳೆಸಲಿಕ್ಕೆ ಒಬ್ಬ ಶಿಷ್ಯನನ್ನು ನಿನ್ನ ಹತ್ರ ಕಳಿಸ್ತೇನೆ ಅಂತ. ಅವಾಗ ಇನ್ನೂ ಇವರು ಹುಟ್ಟೇ ಇರೋದಿಲ್ಲ, ಅವರ ಶಿಷ್ಯ. ಅವರು ಮೊದಲೇ ಹೇಳ್ತಾರೆ. ಅದಾಗಿ ಒಂದು 18 ವರ್ಷ ಆದಮೇಲೆ ಇವರಿಗೆ ಸಿಗ್ತಾರೆ ಯೋಗಾನಂದ ಅಂತ. ಇವರು ಅವ್ರನ್ನ ಟ್ರೈನ್ ಮಾಡಿ ಕಳಿಸ್ತಾರೆ ಅಮೆರಿಕಕ್ಕೆ. ಅವರಲ್ಲಿ 33 ವರ್ಷ ಅಲ್ಲೇ ಇರ್ತಾರೆ. ಅಲ್ಲೇ ಇದ್ದು ಅಲ್ಲಿಯೇ ದೇಹ ತ್ಯಾಗ ಮಾಡ್ತಾರೆ. ಅವರು ಪರಮಹಂಸ ಅಂತ ಹೇಳಿ ಒಂದು ಟೈಟಲ್, ಒಂದು ಸ್ಟೇಟ್ ಅದು. ಹಾಗಾಗಿ ಅವ್ರನ್ನ ಪರಮಹಂಸ ಯೋಗಾನಂದ ಅಂತಲೇ ಕರೀತಾರೆ. ಸೊ ಅವರು ಒಂದು ಅಲ್ಲೇ ಇಂಟರ್ನ್ಯಾಷನಲ್ ಹೆಡ್ ಕ್ವಾರ್ಟರ್ಸ್ ಅಂತ ಒಂದು ಸ್ಥಾಪನೆ ಮಾಡ್ತಾರೆ ಅಮೆರಿಕಾದಲ್ಲಿ. ಇಲ್ಲಿ ಕೂಡ ಅದರ ಬ್ರ್ಯಾಂಚ್ಗಳಿರ್ತವೆ. ಸೊ ನಾನು ರಾಂಚಿಗೆ ಹೋಗಿದ್ದೆ 88ರಲ್ಲಿ. ಸೊ ಅಲ್ಲಿ ಕ್ರಿಯಾಯೋಗದ ದೀಕ್ಷೆ ತಗೊಂಡು ಬಂದದ್ದು. ಇವರು ಯೋಗಾನಂದರ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಅವರು ಕೂಡ ದೇಹ ಬಿಡ್ತಾರೆ ಟೈಮ್ ಆದ ಮೇಲೆ. ದೇಹ ಬಿಟ್ಟು 21 ದಿವಸ ಅವರ ಬಾಡಿಯಲ್ಲಿ ಯಾವುದೇ ಚೇಂಜಸ್ ಇರುವುದಿಲ್ಲ. ಅವರು ಬದುಕಿದ್ದಾಗ ಹೇಗಿದ್ರೆ ಹಾಗೇ ಇರ್ತದೆ. ಏನು ಡೆತ್ ಆಗಿರ್ತದೆ, ಅವ್ರು ಡೆತ್ ಆಗಿರ್ತದೆ. ಹೌದು, ಏನು ಕೊಳೆಯೋದು ಅದೇನೂ ಇಲ್ಲ, ಡಿಕಂಪೋಸ್ ಆಗಲಿಲ್ಲ ಬಾಡಿ ಅಂತ. ಸೊ ಆ ರೀತಿಯಾಗಿ ಅಮೆರಿಕಾದಲ್ಲಿ ಇವರು ಅವ್ರನ್ನ ಕಳಿಸಿದ್ದೇ ಅದಕ್ಕೆ ತಾನೆ. ಸೊ ಅಲ್ಲಿರಬೇಕು ಅಂತ. ಸೊ ಅವರೇ ಫಸ್ಟ್ ಯೋಗಿ, ಅಂದರೆ ಇಂಡಿಯನ್ ಯೋಗಿ ಪಾಶ್ಚಿಮಾತ್ಯದಲ್ಲಿ ದೀರ್ಘಕಾಲ ವಾಸ ಮಾಡಿದ್ದವರು ಅವರೇ ಅಂದ್ಕೊಂಡು. ಅದಕ್ಕೆ ಅವ್ರ ಹತ್ರ ರೆಕಾರ್ಡ್ ಉಂಟು ಅದರಲ್ಲಿ. ಆಮೇಲೆ ಅದೇ ಈಗ ಆಕಾಶಿಕ್ ರೆಕಾರ್ಡ್ ಅಂತೆಲ್ಲ ಮಾತಾಡ್ತಾರೆ, ಕೇಳಿದಿರಾ? ಆಕಾಶಿಕ್ ರೆಕಾರ್ಡ್ ಅಂತ ಈಗ ಏನೇನೋ ಹೇಳ್ತಾರೆ. ನಿಜವಾಗಲೂ ಹೇಗೆ ಅಂತ ಹೇಳಿದ್ರೆ, ಇವರು ಯೋಗಾನಂದರು ಒಂದು ದಿವಸ ಗುರುಗಳ ಮನೆಯಲ್ಲಿ ಇರುವಾಗ ಇವರು ಬೆರೀಸ್ ಕೊಡ್ತಾರೆ. ಅದು ತುಂಬ ಹುಳಿ ಇರ್ತದೆ. ಆವಾಗ ಇವರು, ಈ ಬೆರಿ ತುಂಬ ಹುಳಿ ಇದೆ, ನನಗೆ ಇಷ್ಟ ಆಗೋದಿಲ್ಲ ಅಂತ ಹೇಳ್ತಾರಂತೆ, ಮುಖ ಹಿಂಡಿಕೊಂಡು. ಆಗ ಗುರು ಹೇಳ್ತಾರೆ, ಹೌದಪ್ಪ, ಈಗ ಹೀಗೆ ಹೇಳ್ತೀಯ, ಇನ್ನು 13 ವರ್ಷದ ನಂತರ ಅಮೆರಿಕದಲ್ಲಿ ಒಬ್ಬ ಹೆಣ್ಣಿನ ಮನೆಯಲ್ಲಿ ಅವಳು ಸಕ್ಕರೆ ಗಿಕ್ಕರೆ ಬೆರೆಸಿ ಕೊಡ್ತಾಳೆ, ತುಂಬ ರುಚಿಯಾಗಿರ್ತದೆ, ನೀನು ಅದನ್ನು ತಿಂತ ಈ ಬೆರ್ರಿಗಳು ಎಷ್ಟೊಂದು ರುಚಿಯಾಗಿದ್ದಾವೆ, ನನಗೆ ಬಹಳ ಇಷ್ಟ ಅಂತ ಹೇಳ್ತೀಯ. ಹಾಗೆ ಹೇಳಿದ ಮೇಲೆ ನನ್ನ ಮಾತು ನೆನಪಾಗ್ತದೆ ಅದು. ಹಾಗಾಗಿ ಇವರು 13 ವರ್ಷದ ನಂತರ ಅಲ್ಲಿ ಹೋದಾಗ ಹಾಗೇ ಆಗ್ತದೆ. ಇವ್ರು ತಿನ್ನುವವರೆಗೆ ನೆನಪಾಗೋದಿಲ್ಲ, ಇವರು ರಿಮಾರ್ಕ್ ಹಾಕಿದ ಮೇಲೆ ನೆನಪಾಗ್ತದೆ, ನನ್ನ ಗುರು ಹೇಳಿದ್ರು. ಅದು ಆಕಾಶಿಕ್ ರೆಕಾರ್ಡ್. ಹೌದು, ಅಂದ್ರೆ ಮುಂದೆ ಏನಾಗ್ತದೆ ಅನ್ನುವಂಥದ್ದನ್ನ ಆಕಾಶದಲ್ಲಿ ಇರ್ತದೆ. ಆಕಾಶವಾಣಿ ಅಂತ ಹೇಳಿದ್ರೆ ರೇಡಿಯೋ. ಸರ್, ಈಗಿನ ನಮ್ದೊಂದು ಕಾಲದಲ್ಲಿ ಆರೋಗ್ಯ ಸಮಸ್ಯೆಗಳು ತುಂಬಾ ಆಗ್ತಾ ಇರ್ತದೆ. ಈಗ ಯೋಗದಿಂದ ನಮ್ಮ ಆರೋಗ್ಯದ ಸುಧಾರಣೆ ಮಾಡ್ಬೋದು. ಯೋಗದಿಂದ ಹಲವಾರು ಇದಕ್ಕೆ ಮದ್ದಿದೆ.
ನಾವು ಡಾಕ್ಟರ್ನೇ ರೆಫರ್ ಮಾಡ್ಬೇಕಂತ ಇಲ್ಲ. ಸೊ ಈ ಯೋಗದಿಂದ ನಾವು ಹೇಗೆ ನಮ್ಮ ಆರೋಗ್ಯವನ್ನ ಸರಿಪಡಿಸ್ಬೋದು, ಹೇಗೆ ಇದರಲ್ಲಿ ನಿರಂತರತೆಯಾಗಿರ್ಬೋದು, ಜನಸಾಮಾನ್ಯರಿಗೆ ಅರ್ಥವಾಗುವಂತಹ, ಸುಲಭ ಆಗುವಂತಹ ಕೆಲವು ಯೋಗ ಆಸನಗಳು ಅಥವಾ ಏನು ಮಾಡ್ಬೋದು ಯೋಗದಲ್ಲಿ ಅಂತ ಹೇಳ್ಬೋದು. ಯೋಗ ಯೋಗ ಅಂತ ಹೇಳುವಂಥದ್ದು ತುಂಬ ವ್ಯಾಪಕವಾಗಿ ಇರುವಂಥ ಒಂದು ಶಬ್ದ. ಸಮುದ್ರ ಹೌದು, ಅದರಲ್ಲಿ ತುಂಬ ಕವಲುಗಳಿದ್ದಾವೆ. ಆದರೆ ಏನಾಗಿದೆ ಅಂತ ಹೇಳಿದ್ರೆ ನಾವು ಕವಲುಗಳನ್ನೇ ಪ್ರತ್ಯೇಕವಾಗಿ ಹಿಡಿದುಕೊಂಡು ಅದೇ ಯೋಗ ಅಂದುಕೊಂಡು ಹೋಗ್ತೇವೆ. ಈಗ ಯೋಗ ಅಂತ ಹೇಳುವಂಥದ್ದು ಒಂದು ಸಮಗ್ರ ಆಧ್ಯಾತ್ಮ ಸಾಧನ ಪದ್ಧತಿ. ಅದರಲ್ಲಿ ಭಕ್ತಿ ಯೋಗ, ಕರ್ಮಯೋಗ, ಜ್ಞಾನ ಯೋಗ ಇತ್ಯಾದಿ ಇದ್ದಾವೆ. ಅದು ಯಾವುದೂ ಕೂಡ ಒಂದೊಂದು ಸೆಪರೇಟ್ ಯೋಗಗಳಲ್ಲ. ಯೋಗದಲ್ಲಿ ಭಕ್ತಿಯೂ ಇದೆ, ಜ್ಞಾನವೂ ಇದೆ. ಜ್ಞಾನ ಇಲ್ಲದಿದ್ದರೆ ಸಾಧನೆ ಇಲ್ಲ, ಸಾಧನೆಯೂ ಇದೆ. ಆ ಭಕ್ತಿ ಇಲ್ಲದಿದ್ದರೆ ನಿಮಗೆ ಶ್ರದ್ಧೆ ಬರೋದಿಲ್ಲ. ಸೊ ಈ ರೀತಿಯಾಗಿ ಎಲ್ಲವೂ ಸೇರಿ ಒಂದು ಸಮಗ್ರ ಯೋಗ ಅಂತ ಆಗ್ತದೆ. ಆ ಯೋಗದಲ್ಲಿ ಸಾಧನೆಗೆ ಅನುಕೂಲ ಆಗಲಿಕ್ಕೆ ಅಂದುಕೊಂಡು ವಿಭಾಗ ಮಾಡ್ತಾರೆ. ಆ ವಿಭಾಗದಲ್ಲಿ ಮೊದಲಿಗೆ ಬರುವಂತಹದ್ದು ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಹೇಗೆ ನಮ್ಮ ಒಂದು ಶಾಂತಿಗೆ, ನೆಮ್ಮದಿಗೆ ಹೊಂದಿಸ್ಕೊಳ್ಬೇಕು ಅನ್ನುವಂಥದ್ದು. ಹೌದು. ಸೊ ನಮ್ಮ ಸಾಮಾಜಿಕ ಪರಿಸ್ಥಿತಿ ಮತ್ತು ನಮ್ಮ ಪರಿಸ್ಥಿತಿ, ಸೊ ಅದನ್ನೇ ಯೋಗ ಸೂತ್ರಗಳಲ್ಲಿ ಯಮನಿಯಮಗಳು ಅಂತ ಹೇಳ್ತಾರೆ. ಯಮಗಳು ಅಂತ ಹೇಳಿದ್ರೆ 5: ಅಹಿಂಸೆ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ ಅಂದುಕೊಂಡು ಆ ನಿಯಮಗಳನ್ನು ನಾವು ಪಾಲನೆ ಮಾಡಿದಾಗ ನಮಗೆ ಸಹಜವಾಗಿಯೇ ಶಾಂತಿ ಬರ್ತದೆ, ಬದುಕಿನಲ್ಲಿ ನೆಮ್ಮದಿ ಬರ್ತದೆ. ಅಂದರೆ ಅಹಿಂಸೆ ಅಂತ ಹೇಳಿದ್ರೆ ಅನಾವಶ್ಯಕವಾಗಿ ಇನ್ನೊಬ್ಬರ ಜೊತೆಯಲ್ಲಿ ಜಗಳ ಆಡದೇ ಇರುವಂತಹದ್ದು, ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡದೇ ಇರುವಂತಹದ್ದು. ಸೊ ಆವಾಗ ನೀವು ಇನ್ನೊಬ್ಬರ ಒಟ್ಟಿಗೆ ಸರಿಯಾಗಿ ನಡ್ಕೊಂಡಾಗ ಅಲ್ಲಿ ಸಂಬಂಧ ಚೆನ್ನಾಗಿರ್ತದೆ, ನೀವು ನೆಮ್ಮದಿಯಾಗಿ ಇರ್ತೀವಿ. ಹೌದು. ಆದರೆ ಇವತ್ತಿನ ದಿವಸ ಏನಾಗಿದೆ, ಸಣ್ಣ ಪುಟ್ಟ ವಿಷಯಕ್ಕೆ ಕೂಡ ಜಗಳ ಆಡೋದು, ಹೊಡೆದಾಡಿಕೊಳ್ಳುವಂತಹದ್ದು. ಸೊ ಇದು ಇದೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಆಲೋಚನೆಗಳಲ್ಲಿ ಆ ವ್ಯತ್ಯಾಸ ಬರ್ತಾ ಉಂಟು. ಅಹಿಂಸೆಯನ್ನು ಪಾಲನೆ ಮಾಡಬೇಕು ಅನ್ನುವ ಒಂದು ವಿಷಯ ನಾವು ಮರ್ತೋಗ್ಬಿಡ್ತೇವೆ, ನಾನೇ ಮೇಲು ಅಂದುಕೊಂಡು. ಸೊ ಹಾಗಾಗಿ ಆಮೇಲೆ ಸತ್ಯವನ್ನೇ ಹೇಳಬೇಕು ಅಂತ, ಸತ್ಯವನ್ನು ಮಾತಾಡಿದ್ರೆ ನೀವು ನೆನಪಿಟ್ಕೋಬೇಕು ಅಂತಿಲ್ಲ, ಎಲ್ಲ ಕಾಲಕ್ಕೂ ನಿಮ್ಮ ಬಾಯಲ್ಲಿ ಅದೇ ಬರ್ತದೆ. ಅದೇ ಒಂದು ಸುಳ್ಳನ್ನು ಹೇಳಿದ್ರೆ ಅದನ್ನು ಉಳಿಸ್ಕೊಳ್ಳಿಕ್ಕೆ 100 ಸುಳ್ಳನ್ನು ಹೇಳಬೇಕು. ಆವಾಗ ನಿಮ್ಮ ಮನಸ್ಸಿನ ಒತ್ತಡ ಜಾಸ್ತಿ ಆಯಿತು. ಸೊ ಅದಕ್ಕೆ ಸುಳ್ಳನ್ನು ಹಿಂದೆ ಏನು ಸುಳ್ಳು ಹೇಳಿದ್ದೀನಿ ಅಂತ ನೆನಪಿಟ್ಕೋಬೇಕು, ಅದನ್ನು ಪುನಃ 100 ಸುಳ್ಳುಗಳನ್ನು ಸೇರಿಸ್ಬೇಕು. ಸೊ ಈ ರೀತಿಯಾಗಿ ಅಂದರೆ ಸಮಾಜದಿಂದ ನಮಗೆ ಹಾನಿ ಆಗದ ಹಾಗೆ, ಅಥವಾ ನಮ್ಮಿಂದ ಸಮಾಜಕ್ಕೆ ಹಾನಿ ಆಗದ ಹಾಗೆ, ಸೊ ಆ ರೀತಿ ನಡ್ಕೋಬೇಕು ಅಂದುಕೊಂಡು. ಆಮೇಲೆ ನಾವು ಹೇಗಿರಬೇಕು ಅಂತ ಬರ್ತೇನೆ. ಅದೇ ನಿಮ್ಮ ಆರೋಗ್ಯ ಅಂತ ಹೇಳಿದ್ರೆ ಈಗೀಗ ಏನಾಗಿದೆ ಅಂತ ಹೇಳಿದ್ರೆ, ಆರೋಗ್ಯ ಅಂತ ಹೇಳಿದ್ರೆ ನಮ್ಮ ದೈಹಿಕ ಆರೋಗ್ಯ ಅಂತ ಅಂದ್ಕೊಂಡ್ಬಿಡ್ತೇವೆ, ನಮ್ಮ ಬಾಡಿ ಹೆಲ್ತಿ ಆಗಿದ್ರೆ ಸರಿ ಅಂತ. ಆದರೆ ಬಾಡಿ ಹೆಲ್ತಿಯಾಗಿರ್ಬೇಕಾದ್ರೆ ನಮ್ಮಲ್ಲಿ ಆ ಸಮಗ್ರ ಅಪ್ರೋಚ್ ಅಂತ ಹೇಳುವಂಥದ್ದು ತಪ್ಪಿ ಹೋಗಿದೆ. ಈಗ ನಾವು ಸೆಗ್ಮೆಂಟ್ ಆಗಿ ತಗೊಳ್ತೇವೆ ವಿಷಯಗಳನ್ನು, ಹಾಗಾಗಿ ನಾವು ಸಫರ್ ಆಗ್ತೇವೆ. ಹಿಂದಿನವರು ಅಥವಾ ಹಿಂದಿನ ಶಾಸ್ತ್ರಗಳ ಸಿಸ್ಟಮ್ಮು ಜೀವನವನ್ನು ಒಂದು ಸಮಗ್ರವಾಗಿ ತಗೊಳ್ತಾ ಇದ್ರು. ಯಾಕೆ ಅಂತ ಹೇಳಿದ್ರೆ, ಆರೋಗ್ಯ ಅಂತ ಹೇಳಿದ್ರೆ ಮನುಷ್ಯನ ಭಾವನೆಗಳಿಂದಲೂ ನಮ್ಮ ದೇಹದ ಆರೋಗ್ಯ ಹಾಳಾಗ್ತದೆ, ಮನುಷ್ಯನ ಆಲೋಚನೆಗಳಿಂದಲೂ ದೇಹದ ಆರೋಗ್ಯ ಹಾಳಾಗ್ತದೆ. ಹಾಗಾಗಿ ದೇಹದ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಮೂಲತಃ ನಮ್ಮ ಭಾವನೆಗಳು ಮತ್ತು ಆಲೋಚನೆಗಳು ಸ್ವಸ್ಥವಾಗಿರಬೇಕು ಅಂತ. ನಾವು ಯಾವಾಗಲೂ ಕೆಟ್ಟ ಅಸೂಯೆ, ಜಿಗ್ನಿ ಇಂಥ ಭಾವನೆಗಳನ್ನು ತುಂಬಿಕೊಂಡಿದ್ರೆ ನಮ್ಮ ದೇಹದಲ್ಲಿ ಕೂಡ ಹೆಚ್ಚು ಕಮ್ಮಿ ಆಗ್ತದೆ. ನಮ್ಮ ವಿಚಾರ ಸರಿ ಇಲ್ಲದೆ ಇದ್ರೂ ಕೂಡ ಹಾಗೆ ಆಗ್ತದೆ. ಹಾಗಾಗಿ ಆರೋಗ್ಯ ಅಂತ ಹೇಳುವಂಥದ್ದು 3 ಸ್ತರದಲ್ಲಿ ಇರ್ತದೆ, ಫಿಸಿಕಲ್ ಆಗಿ ಅಂದರೆ ದೈಹಿಕವಾಗಿ, ಭಾವನಾತ್ಮಕವಾಗಿ ಮತ್ತು ಮಾನಸಿಕವಾಗಿ ಅಂತ. ಸೊ ಹಾಗಾಗಿ ಮಾನಸಿಕವನ್ನು ಭಾವನಾತ್ಮಕದ ಒಟ್ಟಿಗೆ ಮ್ಯಾಚ್ ಮಾಡಿಕೊಂಡು ಭಾವನಾತ್ಮಕತೆಯನ್ನು ದೇಹದ ಒಟ್ಟಿಗೆ ಮ್ಯಾಚ್ ಮಾಡಿಕೊಳ್ಬೇಕು. ಒಂದಕ್ಕೊಂದು ನೀವು ಬ್ಯಾಲೆನ್ಸ್ ಮಾಡಿದಾಗ ನಿಮಗೆ ಆರೋಗ್ಯ ಸ್ಥಿತಿ ಬರ್ತದೆ. ಈಗ ನೀವು ಚೆನ್ನಾಗಿ ಊಟ ಮಾಡಿ ವ್ಯಾಯಾಮ ಮಾಡಿ ನಾನು ಆರೋಗ್ಯವಾಗಿದ್ದೇನೆ ಅಂತ ಅಂದುಕೊಂಡ್ರೆ ಎಲ್ಲ ಜಗಳ ಆಯಿತು. ಸೊ ಜಗಳ ಆದಾಗ ನಿಮ್ಗೆ ಈ ಆರೋಗ್ಯ ಕೆಲಸಕ್ಕೆ ಬರೋದಿಲ್ಲ. ಸೊ ಅಲ್ಲಿ ಭಾವನಾತ್ಮಕ ಬಂತು ಅಥವಾ ಇನ್ನೇನೋ ಯೋಚನೆ ಬಂತು ನಿಮಗೆ. ಸೊ ಹಾಗಾಗಿ ನಾವು ನಮ್ಮ 3, ಅದಕ್ಕೆ ಹೆಚ್ಚಾಗಿ ಶಾಸ್ತ್ರಗಳನ್ನು ಏನು ಹೇಳ್ತಾರೆ, ಕಾಯೇನ ವಾಚ ಮನಸ ಅಂತ ಹೇಳ್ತಾರೆ. ಸೊ 3 ಬ್ಯಾಲೆನ್ಸ್ ಮಾಡಿ ಅಂದ್ಕೊಂಡು. ಸೊ ಹಾಗೆ ಆಮೇಲೆ ಈಗ ನಾವು ಬರೀ ದೇಹಕ್ಕೆ ಸೀಮಿತಗೊಳಿಸಿದರೆ ದೇಹದ ಆರೋಗ್ಯವೇ ನಮಗೆ ಆರೋಗ್ಯ ಅನ್ನುವಂಥ ಒಂದು
ತುಂಬ ಕೆಳಗಿನ ಮಟ್ಟಕ್ಕೆ ಇಳಿದ್ಬಿಟ್ಟಿದೆ ಇವತ್ತಿನ ನಮ್ಮ ಸಮಾಜ. ಸೊ ಅದರಲ್ಲಿ ಏನು ಅಂತ ಹೇಳಿದ್ರೆ ಈಗ ಎಲ್ಲರೂ ಏನು ಮಾಡ್ತಾರೆ, ಹೆಚ್ಚಾಗಿ ವಾಕಿಂಗ್ ಅಂತ ಹೇಳ್ತಾರೆ. ವಾಕಿಂಗ್ ಮಾಡಿ, ಈ ಡಯಾಬಿಟಿಸ್ ಅನ್ನೋದು ಬಂದ ಮೇಲೆ ಜಾಸ್ತಿ ಆಯಿತು ವಾಕಿಂಗ್ ಅನ್ನುವಂಥದ್ದು. ಆದರೆ ವಾಕಿಂಗ್ ಅನ್ನುವಂಥದ್ದು ಯಾರಿಗೆ ಹೆಚ್ಚು ಅಪ್ಲೈ ಆಗ್ತದೆ ಅಂತಂದರೆ, ಯಾರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಕುಳಿತುಕೊಂಡೇ ಕೆಲಸ ಮಾಡ್ತಾರೆ ಅವರಿಗೆ ವಾಕಿಂಗ್ ಬೇಕು. 3 ಹೊತ್ತು ವಾಕಿಂಗೇ ಮಾಡ್ತಾ ಇರುವವರಿಗೆ ಪುನಃ ನೀವು ವಾಕಿಂಗ್ ಮಾಡಿ ಅಂತ ಹೇಳಿದ್ರೆ ಅದು ಅನ್ಸೈಂಟಿಫಿಕ್ ಅಲ್ವಾ? ಸೊ ಹಾಗಾಗಿ ನಾವು ಯೋಚನೆ ಮಾಡಬೇಕು, ಯಾರಿಗೆ ವಾಕಿಂಗ್ ಬೇಕು, ಯಾರಿಗೆ ಓಡಾಟ ಬೇಕು ಅಂದುಕೊಂಡು. ಆಮೇಲೆ ಆರೋಗ್ಯ ಅಂತ ಹೇಳಿದ್ರೆ ಬರೀ ನಡೆದಾಡಿಕೊಂಡು ಚೇರ್ ಮೇಲೆ ಕುಳಿತುಕೊಂಡು ಇರುವಂಥದ್ದಲ್ಲ. ನಮಗೆ ಸರಿಯಾಗಿ ತಿಂದದ್ದು ಜೀರ್ಣ ಆಗಬೇಕು, ಹಸಿವಾಗಬೇಕು, ಸರಿಯಾಗಿ ನಿದ್ದೆ ಬರಬೇಕು. ಸೊ ಇದಕ್ಕೆಲ್ಲ ಏನಾಗಬೇಕು, ನಿಮ್ಮ ಕೈಕಾಲುಗಳಲ್ಲಿ ರಕ್ತ ಸಂಚಾರ ಸರಿಯಾಗಿರಬೇಕು. ರಕ್ತ ಸಂಚಾರ ಸರಿಯಾಗಿರಬೇಕಾದ್ರೆ ಈ ಆಸನಗಳನ್ನು ಅಭ್ಯಾಸ ಮಾಡಬೇಕು ಅಂತ ಹೇಳ್ತೇನೆ. ಆ್ಯಕ್ಚುಲಿ ಯೋಗದ ಒಂದು ಉದ್ದೇಶ, ಯೋಗ ಆಸನಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಆರೋಗ್ಯಕ್ಕಾಗಿ ಅಲ್ಲ, ಯೋಗ ಸಾಧನೆಗೆ ಅನುಕೂಲ, ದೇಹ ಫಿಟ್ ಆಗಲಿ ಅಂತ. ಅಂದರೆ ಆವಾಗ ಆರೋಗ್ಯ ಇತ್ತು, ಫಿಟ್ನೆಸ್ಸಿಗಾಗಿ ಕೊಟ್ಟದ್ದು ಅದನ್ನು. ಫಿಟ್ನೆಸ್ ಅಂತೇಳಿ ನೀವು ಕುಸ್ತಿ ಮಾಡಿದ್ರು ಫಿಟ್ನೆಸ್ ಬರ್ತದೆ, ಜಿಮ್ ಮಾಡಿದ್ರು ಫಿಟ್ನೆಸ್ ಬರ್ತದೆ, ಯೋಗ ಮಾಡಿದ್ರು ಫಿಟ್ನೆಸ್ ಬರ್ತದೆ, ಇದೇ ಯಾಕೆ ಬೇಕು ಅಂತ. ಸೊ ಇದು ಮುಂದಿನ ಪ್ರತ್ಯಾಹಾರ ಅಥವಾ ಪ್ರಾಣಾಯಾಮ ಧ್ಯಾನಕ್ಕೆ ಬೇಕಾದ ಫಿಟ್ನೆಸ್ ಬೇಕು ಅಂತ. ಹಾಗಾಗಿ ಅಂದರೆ ದೇಹವನ್ನು ಹೇಗೆ ಬೇಕಿದ್ರೂ ಹಾಗೆ ಬಗ್ಗಿಸೋ ಹಾಗಿರಬೇಕು ಅಂತ. ಅದಕ್ಕಾಗಿ ಯೋಗಾಸನಗಳನ್ನು ಅವರು ಇಂಟ್ರೊಡ್ಯೂಸ್ ಮಾಡಿದ್ರು. ಆಮೇಲೆ ಏನಾಯಿತು, ನಮ್ಮಲ್ಲಿ ಒಂದು ಅಭ್ಯಾಸ ಉಂಟು, ದೇವರು ಮೋಕ್ಷವನ್ನು ಕೊಡ್ತಾನೆ ಅಂತ ಗೊತ್ತಿದ್ರು ನಾವು ದೇವ್ರ ಹತ್ರ ಅಷ್ಟು ದೊಡ್ಡದು ಕೇಳೋದಿಲ್ಲ, ದೇವರಿಗೆ ಹೊರೆ ಆಗ್ಬಿಡ್ತದೆ ಅಂತ. ನಾವು ಸಣ್ಣ ಪುಟ್ಟದೇ ಕೇಳ್ತೀವಿ, ನಮ್ಗೊಂದು 500 ರೂಪಾಯಿ ಸಿಗುವಾಗ ಮಾಡು, ಒಂದು ನೆಕ್ಲೆಸ್ ಸಿಗುವಾಗ ಮಾಡು ಅಂದ್ಕೊಂಡು. ಅಂದರೆ ನಾವು ಪ್ರತಿಯೊಂದನ್ನು ಕೂಡ ಡೌನ್ ಗ್ರೇಡ್ ಮಾಡಿ, ಈಗ ನಾವು ಏನಂದರೆ ಯೋಗಾಸನ ಅಂತ ಹೇಳಿದ್ರೆ ಇಂಥ ಕಾಯಿಲೆ ಬಂದರೆ ಇಂಥ ಆಸನ ಮಾಡಬೇಕು, ಅದು ಮದ್ದು ತಗೊಂಡ ಹಾಗೆ. ಅನಾಸಿನ್ ತಗೊಂಡ್ರೆ ತಲೆನೋವು ಹೋಗ್ತದೆ, ಹೊಟ್ಟೆ ನೋವು ಬಂದರೆ ಇನ್ನೊಂದು ತಗೋಬೇಕು. ಸೊ ಈ ರೀತಿ ಬಂದುಬಿಟ್ಟಿದೆ. ಹೀಗಾಗಿ ಏನಾಗ್ತದೆ, ನಾವೀಗ ಯೂಟ್ಯೂಬಲ್ಲಿ ಅಥವಾ ಡಾಕ್ಟರ್ ಹತ್ರ ಹೋಗ್ತೇವೆ. ಕೆಲವು ಡಾಕ್ಟರ್ಗಳನ್ನು ನಾನು ಕೇಳಿದ್ದೇನೆ, ಡಾಕ್ಟರ್ ಹತ್ರ ಹೋದರೆ ಡಾಕ್ಟರ್ ಮದ್ದು ಕೆಲಸ ಮಾಡೋದಿದ್ರೆ ನೀವು ಯೋಗ ಮಾಡಿ ಅಂತಾರೆ. ಏನು ಯೋಗ ಮಾಡೋದು? ಯೋಗ ಅಂತ ಹೇಳಿದ್ರೆ ಏನು ಅದನ್ನು ಹೇಳೋದಿಲ್ಲ ಡಾಕ್ಟರ್, ನೀವು ಯೋಗ ಮಾಡಿ ಅಂತ. ಇಲ್ಲದೆ ಇದ್ರೆ ಪ್ರಾಣಾಯಾಮ ಮಾಡಿ ಅಂತ. ಪ್ರಾಣಾಯಾಮ ಅಂದರೆ ಏನು ಗೊತ್ತಿಲ್ಲ. ಸೊ ಹೀಗಾಗಿಬಿಡ್ತು. ಅಂದರೆ ಇಂಥ ಕಾಯಿಲೆ ಬಂದರೆ ಇಂಥ ಆಸನ ಮಾಡಿ ಅಂತ. ಈಗ ಒಂದು ಸಮಸ್ಯೆಗೆ ಏನೋ ಒಂದು ಹೇಳ್ತಾರೆ, ಶೀರ್ಷಾಸನ ಮಾಡಿ ಅಂತ. ಶೀರ್ಷಾಸನ ಮಾಡ್ಲಿಕ್ಕೆ ಆಗ್ತದ? ಅದಕ್ಕೆ ಪ್ರಿಪರೇಷನ್ ಬೇಡವಾ? ಅದ್ರ ಬಗ್ಗೆ ತಿಳ್ಕೊಬೇಕು. ಹಾಗಾಗಿ ಅದಕ್ಕೊಂದು ಸೀಕ್ವೆನ್ಸ್ ಇರ್ತದೆ. ನೀವು ಯಾವುದೇ ಒಂದು ನಿರ್ದಿಷ್ಟ ಆಸನ ಮಾಡಬೇಕಾದ್ರೆ ಅದಕ್ಕೆ ಪ್ರಿಪರೇಟರಿ ಆಸನ ಅಂತ ಒಂದು ಇರ್ತದೆ. ಅದು ಇಲ್ಲದಿದ್ರೆ ಆಗೋದಿಲ್ಲ. ನಮಗೆ ABCD ಬರದೆ ನಾವು ಸೆಂಟೆನ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇವತ್ತಿನ ದಿವಸ ಏನಾಗಿದೆ ಅಂತ ಹೇಳಿದ್ರೆ, ನೀವು ABCD ಕಲಿಯೋದೇ ಬೇಡ, ನೀವು ಆಸನ ಇಂಗ್ಲೀಷ್ ಮಾತಾಡಿ ಅಂತ. ಸೊ ಹಾಗಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಸೆಟ್ ಆಫ್ ಆಸನ ಇಟ್ಕೋಬೇಕು. ಗಂಟೆಗಟ್ಟಲೆ ಸಾಧಕರು, ಟೈಮ್ ಇರುವವರು, ಆಸಕ್ತಿ ಇರುವವರು ಗಂಟೆಗಟ್ಟಲೆ ಮಾಡ್ಬೋದು. ನಮಗೆ ಈ ವ್ಯವಹಾರದಲ್ಲಿ ಇರುವಂಥವರು, ಹೌದು ನಾವು ಸಾಮಾನ್ಯರೇ, ಅಂದ್ರೆ casual ಆಗಿ ಈ ಒಂದು ಒತ್ತಡದ ಜೀವನದಿಂದ ಹೊರಗೆ ಅವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ, ಸರಳವಾಗಿ ಮತ್ತು ಸುಲಭವಾಗಿ ಒಂದು 40 ನಿಮಿಷ ಆಗುವಷ್ಟರ ಕಾಲದ ಒಂದು ಆಸನಗಳನ್ನು ಅಭ್ಯಾಸ ಮಾಡಬೇಕು. ಅದರಲ್ಲಿ ಏನು ಅಂತ ಹೇಳಿದ್ರೆ, ನೀವು ಮೊದಲಿಗೆ ಒಂದು ತಾಡಾಸನ ಅಂತ ಬರ್ತದೆ. ಅದರಲ್ಲಿ ನೀವು ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂತ, 2 ಕಾಲಿನ ಮೇಲೆ ಬ್ಯಾಲೆನ್ಸ್ ಮಾಡಿ ನಿಲ್ಲೋದು ಹೇಗೆ ಅಂತ. ನಾವು ಹೆಚ್ಚಾಗಿ ನಿಲ್ಲುವಾಗ ಒಂದು ಕಾಲಿನ ಮೇಲೆ ಸ್ವಲ್ಪ ಒತ್ತಡ ಜಾಸ್ತಿ ಇರ್ತದೆ, ಅಥವಾ ನಾವು ಒಂದು ಭುಜ ಸ್ವಲ್ಪ ಕೆಳಗೆ ಮಾಡಿ ನಿಂತ್ಕೊಳ್ತೇವೆ, ಅಥವಾ ಸ್ವಲ್ಪ ಹೊಟ್ಟೆ ಮುಂದೆ ಮಾಡಿ ನಿಂತ್ಕೊಳ್ತೇವೆ, ಅಥವಾ ಬೆನ್ನು ಬಗ್ಗಿಸಿ ನಿಂತ್ಕೊಳ್ತೇವೆ. ಅದು ಯಾವುದೂ ಇಲ್ಲದೆ ನೀವು ಸರಿಯಾಗಿ ನಿಂತುಕೊಂಡಾಗ ನಿಮ್ಮ ಇಡೀ ಬಾಡಿಯ ಒಂದು ಫ್ರೇಮ್ ಬರ್ತದೆ. ಆವಾಗ ಏನಾಗ್ತದೆ, ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗ್ತದೆ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಿ ನೀವು ಬ್ರೀತಿಂಗ್ ಡೀಪ್ ಆಗಿ ಆದಾಗ ನಿಮ್ಮ ಹೆಲ್ತ್ ಇಂಪ್ರೂವ್ ಆಗ್ತದೆ. ಹೆಲ್ತ್ ಇರೋದು ಪ್ರೈಮರಿಲಿ ನಿಮ್ಮ ರೆಸ್ಪಿರೇಷನ್ನು ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಇದು. ಆಮೇಲೆ ಏನಾಗ್ತದೆ ಅಂತ ಹೇಳಿದ್ರೆ, ಸ್ವಲ್ಪ ತ್ರಿಕೋನಾಸನ, ಪಾರ್ಶ್ವಕೋನಾಸನ ಇಂಥವನ್ನೆಲ್ಲ ಅಭ್ಯಾಸ ಮಾಡ್ತಾ ಬರಬೇಕು. ಪಾರ್ಶ್ವಕೋನಾಸನದಲ್ಲಿ ಇನ್ನೊಂದು ಅದರ ಅರ್ಧ ಭಾಗ ಇರೋದು, ಅದನ್ನು ಕೆಲವರು ವೀರಭದ್ರಾಸನ ಅಂತ ಹೇಳ್ತಾರೆ. ಆ್ಯಕ್ಚುಲಿ ನಾನು ಹೇಳೋದು ಅದು ಬಂದ ಮೇಲೆ ಇದು ಮಾಡಬೇಕು ಅಂದುಕೊಂಡು. ಅಂದರೆ ಒಂದು 20 ಆಸನಗಳು ಮಿನಿಮಮ್ ಬೇಕು. ರೆಫರ್ ಮಾಡಲಿಕ್ಕೆ ಎಲ್ಲಿಯೂ ಆ ರೀತಿಯಾಗಿ ಕೊಡಲಿಲ್ಲ ಯಾರು. ಎಲ್ಲರೂ ಕೂಡ ಅವರವರು ಏನು ಪ್ರಾಧಾನ್ಯತೆ ಕೊಡ್ತಾರೆ ಅದರ ಬಗ್ಗೆ ಮಾತಾಡ್ತಾರೆ. ಈಗ ನೋಡಿ, ಹೆಚ್ಚಾಗಿ ಒಂದು ಉದಾಹರಣೆ ಕೊಡ್ತೇನೆ ನಾನು. ನೀವು ಎಲ್ಲಿಯಾದರೂ ಹೋದರೆ
ನಮ್ಮ ಹತ್ರವೇ ಒಂದಿಬ್ಬರು ಮೂರು ಬಂದಿದ್ರು, ಸ್ವಲ್ಪ ಫ್ಯಾಟಿ ಇದ್ರು. ಏನು ಅಂತ ಅವರೆಲ್ಲ ಹೋಗಿ ಹೇಳಿದ್ದಾರೆ ಡಾಕ್ಟರ್ ಹತ್ರ, ನಾನು ಬಾಡಿ ಇಳಿಸ್ಬೇಕು ಅಂತ. ಅದಕ್ಕೆ ಡಾಕ್ಟರ್ ಹೇಳಿದ್ರು ಯೋಗ ಮಾಡಿ ಅಂತಂದ್ರು. ಯೋಗ ಅಂದರೆ ಯೋಗದಲ್ಲಿ ಏನು ಮಾಡಬೇಕು ಅಂತ. ಯಾರ ಹತ್ರ ನಾವು ಕೇಳಿದ್ವಿ ಹೌದು. ಯೋಗ ಹೇಳಿ? ಅಲ್ಲಲ್ಲ, ಅದಕ್ಕೆ ಡಾಕ್ಟರ್ ಸುಲಭದಲ್ಲಿ ಹೇಳಿದ್ರಂತೆ, ಸೂರ್ಯ ನಮಸ್ಕಾರ ಮಾಡಿ ಅಂತ. ಸೂರ್ಯ ನಮಸ್ಕಾರ. ಹೌದು, ಈಗ ಯಾರೇ ಕೇಳಿದ್ರು ಯೋಗ ಅಂತ ಸೂರ್ಯ ನಮಸ್ಕಾರ. ಸೂರ್ಯ ನಮಸ್ಕಾರ ಮಾಡಿ. ನೀವು ಅದೊಂದು ಧಾರಾವಾಹಿ ಮಾಮೂಲಿ ಆಗೋದು. ನೀವು ಧಾರಾವಾಹಿಗಳಲ್ಲಿ ನೋಡಿರ್ಬೋದು, ರಾತ್ರಿ ನಿದ್ದೆ ಬರೆದಿದ್ರೆ ಪುರುಷ ಸೂಕ್ತ ಹೇಳ್ಕೊ ಅಂತ. ಪುರುಷ ಸೂಕ್ತ ಅಂದರೆ ಏನು, ಅದರ ಅರ್ಥ ಏನು, ಅದು ಗೊತ್ತೇ ಇರೋದಿಲ್ಲ. ಒಟ್ಟು ಒಂದು ಹೇಳುದು ಆ ರೀತಿ ಆಗ್ತದೆ. ಸೂರ್ಯ ನಮಸ್ಕಾರದಲ್ಲಿ 14 ಪೋಸ್ಚರ್ಸ್ಗಳು ಬರ್ತವೆ, ಸೀಕ್ವೆನ್ಸ್, ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು. ನಾವು ಒಂದೇ ಮಾಡುದು, ಯಾವುದು? ಕಾಲು ಮೇಲೆ ಹಾಕಿ ಕೈ ಹೀಗೆ ಮಾಡಿ ಅದೊಂದೇ ಸೂರ್ಯ ನಮಸ್ಕಾರ ಅಂತ. ಅದು ಹೀಗೆ ಬರೀ ನಾವು ಅದು ಒಂದು ವೃಕ್ಷಾಸನ ಮಾತ್ರ. ಹಾ. ಇದು ಸೂರ್ಯ ನಮಸ್ಕಾರದಲ್ಲಿ 14 ಭಂಗಿಗಳು ಬರ್ತವೆ. ಅಂದರೆ ಮೊದಲಿಗೆ ಕೈ ಮೇಲೆ ಎತ್ತಿ ನಿಂತು, ಆಮೇಲೆ ಮುಂದಕ್ಕೆ ಬಾಗಿ ನೆಲಕ್ಕೆ ಕೈ ಊರಿ, ಆಮೇಲೆ ಒಂದು ಕಾಲನ್ನು ಹಿಂದಕ್ಕೆ ಹೂಡಿ, ಇನ್ನೊಂದು ಕಾಲನ್ನು ಹಿಂದಕ್ಕೆ ಹೂಡಿ ಮಲಗಿಕೊಂಡು ಪುನಃ ಬೆನ್ನನ್ನು ಹಿಂದಕ್ಕೆ ಚಾಚಿ ಪುನಃ ಹಿಂದೆ ಬಂದು, ಹೀಗೆ ಒಟ್ಟು 14 ಭಂಗಿಗಳು ಬರ್ತವೆ. ಅದರಲ್ಲಿ 9 ಭಂಗಿ ಇದ್ದಾವೆ, 5 ರಿಪೀಟ್ ಆಗ್ತವೆ. ಹಾಗಾಗಿ ಒಟ್ಟಿಗೆ 14 ಅಂತ. ನಮಗೆ ನೆಲ ಮುಟ್ಲಿಕ್ಕೆ ಆಗುವುದಿಲ್ಲ. ಹಾಗಿರುವವರು ಸೂರ್ಯ ನಮಸ್ಕಾರ ಮಾಡೋದು ಹೇಗೆ ಅಲ್ವಾ? ಸೊ ಈ ಸಮಸ್ಯೆ ಬರ್ತದೆ. ಮತ್ತೆ ನಮಗೆ ಸ್ವಲ್ಪ ಒಂದು ಆಸನ ಮಾಡುವಷ್ಟೇ ನಮ್ಮಲ್ಲಿ ಸ್ಟ್ಯಾಮಿನಾ ಇಲ್ಲದೆ ಇದ್ದರೆ ಅವನಿಗೆ 14 ಆಸನ ಒಂದೇ ಸರ್ತಿ ಹೇಗೆ ಮಾಡ್ತೀರಿ? ಅಥವಾ ಹೊಟ್ಟೆ ಇಷ್ಟು ದೊಡ್ಡದಾಗಿರುವವರು ಸೂರ್ಯ ನಮಸ್ಕಾರ ಮಾಡೋದು ಹೇಗೆ ಅಲ್ವಾ? ಸೊ ಇದನ್ನು ಯಾರು ಯೋಚನೆ ಮಾಡೋದಿಲ್ಲ. ಸೊ ಸೂರ್ಯ ನಮಸ್ಕಾರವನ್ನು ಮಾಡಬೇಕಾದ್ರೆ ಅದರಲ್ಲಿರುವ ಒಂದೊಂದು ಭಂಗಿಯನ್ನು ಸೆಪರೇಟಾಗಿ ಅಭ್ಯಾಸ ಮಾಡಬೇಕು. ಆವಾಗ ನೀವು ಆ ಸೆಪರೇಟಾಗಿ ಮಾಡಿ 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 ಪರ್ಫೆಕ್ಷನ್ ಬಂದ ಮೇಲೆ ನೀವು ಅದನ್ನು ಒಟ್ಟು ಮಾಡ್ಕೋಬಹುದು. ಆದರೆ ಈಗ ಮುಂದೆ ಬಗ್ಗುವ ಒಂದು ಆಸನ ಮಾಡಬೇಕಾದ್ರೆ, ಮುಂದೆ ಬಗ್ಗಿ ನೆಲ ಮುಟ್ಟಬೇಕಾದ್ರೆ ಬರೀ ಮುಂದೆ ಬಗ್ಗಲಿಕ್ಕೆ ಬರೀ ಹೊಟ್ಟೆ ಕರಗಿದ್ರೆ ಸಾಕಾಗೋದಿಲ್ಲ, ಬೆನ್ನು ಹಿಗ್ಗಬೇಕು. ಬೆನ್ನು ಹಿಗ್ಗದಿದ್ರೆ ಆಗುವುದಿಲ್ಲ. ಸೊ ಬೆನ್ನು ಹಿಗ್ಗುವ ಮೊದಲು ನಮ್ಮ ಕಾಲಿನ ಹಿಂಭಾಗ ಬಗ್ಗಬೇಕು. ಅದು ಹಿಗ್ಗದೇ ಇದ್ದರೆ ಬೆನ್ನು ಬಗ್ಗಬಹುದು, ಆದರೆ ಕಾಲಿನ ಹಿಂಭಾಗ ಹಿಡ್ಕೊಳ್ತದೆ. ಸೊ ಹೀಗೆ ಒಂದೊಂದು ಆಸನಕ್ಕೂ ಒಂದೊಂದು ಪ್ರಿಪರೇಷನ್ ಅಂತ ಇರ್ತದೆ. ಸೊ ಆ ರೀತಿಯಾಗಿ ಅದನ್ನು ಅಭ್ಯಾಸ ಮಾಡ್ತಾ ಬರಬೇಕು. ಈಗಿನ ಕಾಲದಲ್ಲಿ ಯೋಗಾಸನದಲ್ಲಿ ಬೆಸ್ಟ್ ಅಂದ್ರೆ ಸೂರ್ಯ ನಮಸ್ಕಾರ. ಸೂರ್ಯ ನಮಸ್ಕಾರವನ್ನು ನೀವು ಸರಿಯಾಗಿ ಕಲ್ತುಕೊಂಡ್ರೆ ಮಾತ್ರ. ಇಲ್ಲದಿದ್ದರೆ ಈಗ ನೋಡಿ, ನೀವು ಅದರಲ್ಲಿ 2ನೇ ಭಂಗಿ ಅಂತ ಹೇಳಿದ್ರೆ ಮುಂದೆ ನೆಲ ಮುಟ್ಟಿ ಕೈಯನ್ನು ನೆಲದ ಮೇಲೆ ಇಡಬೇಕು. ಅದಕ್ಕೆ ಆಗದೇ ಇದ್ದವರು ಸೂರ್ಯ ನಮಸ್ಕಾರ ಮಾಡೋದು ಹೇಗೆ? ಸೊ ನಿಮಗೆ ಮೊಣಕಾಲಿನವರೆಗೆ ಕೈ ಬರ್ತದೆ ಅಂತ ಇಟ್ಕೊಳ್ಳಿ, ನೀವು ಬಗ್ಗಿದಾಗ ಮುಂದಿನ ಆಸನ ಹೇಗೆ ಮಾಡ್ತೀರಿ? ಸೊ ಅಂದರೆ ಅರ್ಧಂಬರ್ಧ ಆಗ್ತದೆ. ಸೊ ಅರ್ಧಂಬರ್ಧ ಬೇಯಿಸಿದ ಅನ್ನವನ್ನು ಊಟ ಮಾಡಿದ ಹಾಗೆ. ಸೊ ಅದರಿಂದ ಆರೋಗ್ಯ ಬರ್ತದೆ, ಅನಾರೋಗ್ಯ ಬರ್ತದೆ. ಸೊ ಹಾಗಾಗಿ ಹನಿ ಹನಿ ಕೂಡಿದರೆ ಹಳ್ಳ ಅನ್ನೋತರ ಹೌದು. ಒಂದೊಂದೇ ಹಂಗೆ ನಮ್ಗೆ ಹೌದು, ಅದ್ರ ಬಗ್ಗೆ ಸರಿಯಾಗಿ ತಿಳ್ಕೋಬೇಕು, ಮಾಡಿರಬೇಕು. ಸೊ ಹಾಗೆ ಆದರೂ ಕನಿಷ್ಠ ಒಂದು 20 ಆಸನಗಳು ನಾನು ನಮ್ಮಲ್ಲಿ ಅದೇ ಒಂದು ಲಿಸ್ಟ್ ಮಾಡಿದ್ದೆ. ಪ್ರೈಮರಿ ಬರುವವರಿಗೆ, ಹೆಚ್ಚು ಆಸಕ್ತಿ ಇಲ್ಲದೆ ಹೀಗೆ ಫಿಟ್ನೆಸ್ಗೆ ಅಂತ ಮಾಡುವವರು ಒಂದು 20. ಕ್ಲಾಸ್ ಇದೆ ಹಾ. ಯೋಗಾಸನ ಹೇಳ್ಕೊಡೋದು. ಹೌದು, ಒಂದು 20 ಆಸನಗಳು ಸಾಕು, ಒಂದು 40 ನಿಮಿಷದಲ್ಲಿ ಮುಗೀತದೆ ಅಂತ. ಸ್ವಲ್ಪ ಅದರಲ್ಲಿ ಇನ್ನೂ ಸ್ವಲ್ಪ ಧ್ಯಾನಕ್ಕೆ ಪ್ರಾಣಾಯಾಮಕ್ಕೆ ಅಭ್ಯಾಸ ಮಾಡುವವರಿಗಾದರೆ ಒಂದು 45-50 ಆಸನಗಳು. 50 ಆಸನ ಮಾಡಿದ್ರೆ ನೀವು ಫುಲ್ ಬಾಡಿ ಫುಲ್ ಫ್ಲೆಕ್ಸಿಬಲ್ ಆಗಿಬಿಡ್ತದೆ. ಎಲ್ಲಿ ಇರುವಂತದ್ದು ಸರ್ ನಿಮ್ಮ ಕ್ಲಾಸ್? ಇಲ್ಲಿ ಅದೇ ಗುರುಕೃಪಾ ಯೋಗ ವಿದ್ಯಾ ಪ್ರತಿಷ್ಠಾನ ಅಂತ ಚಿಟ್ಪಾಡಿಯಲ್ಲಿರುವಂಥದ್ದು. ಬೀಡ್ನಗುಡ್ಡೆಯಿಂದ ಡಯನಾ ಟಾಕೀಸ್ಗೆ ಬರುವ ದಾರಿಯಲ್ಲಿ ಆನ್ಲೈನು ಮಾಡ್ತೇನೆ ನಾನು. ನೀವು ಹೇಳಿದಾಗೆ ಈಗ ಆಸನ, ಈಗ ಆರೋಗ್ಯವಾಗಿ ಇರಬೇಕು ಅಂದ್ರೆ ಈಗ ಸೂರ್ಯ ನಮಸ್ಕಾರ ಆಗಿರ್ಬೋದು, ಕೆಲವೊಂದು ಆಸನಗಳು ತುಂಬಾ ಪ್ರಯೋಜನಕಾರಿ. ಸೊ ಈ ಒಂದು ಆಸನಗಳನ್ನ ನಾವು ಯಾವ ಹೊತ್ತಿನಲ್ಲಿ ಮಾಡಿದ್ರೆ ಬೆಸ್ಟ್? ನಿಮ್ಮ ಹೊಟ್ಟೆ ಖಾಲಿ ಇರುವ ಹೊತ್ತಿನಲ್ಲಿ ಒಂದು ಮೊದಲನೇ ಕಂಡೀಷನ್ ರಿಲ್ಯಾಕ್ಸೇಷನ್. ಇನ್ನೊಂದು ಹೆಚ್ಚು ಆಯಾಸ ಆಗದೇ ಇರುವಂಥ ಸಮಯದಲ್ಲಿ. ನಿಮಗೆ ಮಧ್ಯಾಹ್ನದೊತ್ತು ಬೇಗ ಆಯಾಸ ಆಗ್ತದೆ ಬಿಸಿಲಿನ ಪ್ರಖರತೆ ಇರೋದ್ರಿಂದ. ಆ ಟೈಮಲ್ಲಿ ಅಷ್ಟೊಂದು ರೆಕಮೆಂಡೇಶನ್ ಅಲ್ಲ, ಆದಷ್ಟು ಬೆಳಗ್ಗೆ ಹೊತ್ತು ಮಾಡಿದರೆ ಒಳ್ಳೆಯದು. ಬೇಗ ಏಳುವ ಅಭ್ಯಾಸ ಇದ್ರೆ 5 ಗಂಟೆಗೆ ಅಥವಾ 6 ಗಂಟೆ ಅಥವಾ 7 ಗಂಟೆ. ಕೆಲವರು ರಾತ್ರಿ ಮಲಗುವ ಸಮಯದಲ್ಲೂ ಕೂಡ ಹೌದು, ಆವಾಗ ಏನಾಗ್ತದೆ, ನಿಮ್ಮ ಹೊಟ್ಟೆ ಖಾಲಿ ಆಗಿಬಿಟ್ಟಿರ್ತದೆ ಅಲ್ಲ ಊಟ ಆದಮೇಲೆ, ಅಥವಾ ನೀವು ಊಟಕ್ಕೆ ಮುಂಚೆ ಮಾಡಬೇಕು. ಊಟಕ್ಕೆ ಮುಂಚೆ ಇರ್ತದಲ್ಲ ಹೊಟ್ಟೆ ಫುಲ್ ಆಗಿ. ಹೌದು, ಹೇಗೆ ಮಾಡ್ತೀರಿ ಆಸನ? ನೀವು ಮುಂದೆ ಬಗ್ಗುವಾಗ ಹೊಟ್ಟೆಯ ಮೇಲೆ ಒತ್ತಡ ಬೀಳ್ತದೆ. ಸೊ ಊಟ ಆದಮೇಲೆ ಜಾಸ್ತಿ ನಡಿಬಾರ್ದು ಅಂತ ಕೂಡ ಹೇಳ್ತಾರೆ. ಹಾಗಿರುವಾಗ ನೀವು ಹೊಟ್ಟೆಗೆ ಒತ್ತಡ ಕೊಟ್ಟಾಗ ಕೆಲವು ಸತಿ ವಾಮಿಟ್ ಆಗೋ ಚಾನ್ಸಸ್ ಇರ್ತದೆ, ಅಥವಾ ಚೆಸ್ಟ್ನ ಮೇಲೆ ಒತ್ತಡ ಜಾಸ್ತಿ ಬೀಳ್ತದೆ. ಊಟ ಜಾಸ್ತಿ ಆದರೂ ಕೂಡ ಒಂದು ರೀತಿ ಹೊಟ್ಟೆ ಇಲ್ಲಿ ಒಬ್ಬಿಕೊಂತು ಅಂತ ಹೇಳ್ತೇವಲ್ಲ, ಹಾಗಾಗ್ತದೆ. ಸೊ ಅದರಿಂದ ಬೆಳಿಗ್ಗೆ ಆದರೆ ಒಳ್ಳೆಯದು. ಬೆಳಗ್ಗೆ ಒಂದು 8-9 ಗಂಟೆವರೆಗೆ ಪರ್ಮಿಷಬಲ್. ಕೆಲವರಿಗೆ ಬೆಳಗ್ಗೆ ಬೇಗ ಏಳಲಿಕ್ಕೆ ಆಗೋದಿಲ್ಲ, 7 ಗಂಟೆ 8 ಗಂಟೆಗೆ ಎದ್ರು ಒಂದು 9 ಗಂಟೆಗಳು ಮಾಡ್ಬೋದು. ಮಾಡಿ ಒಂದು 1/4 ಗಂಟೆ ಬಿಟ್ಟು ಶವಾಸನ ಮಾಡಿ
ಸ್ನಾನ ಮಾಡಿ ಆಮೇಲೆ ಊಟ ಅಥವಾ ತಿಂಡಿ ಏನಾದ್ರು ಒಟ್ಟಾರೆಯಾಗಿ ಹೊಟ್ಟೆ ಖಾಲಿ ಇರುವ ಅಷ್ಟೇ ಖಾಲಿ ಇರಬೇಕು. ಅಥವಾ ಆಸನಗಳ ಹಾಗಂತ ತುಂಬ ಹಸಿವಿರಬಾರ್ದು. ತುಂಬ ಹಸಿವು ಅಂತಂದರೆ 2 ದಿವಸ ಊಟ ಮಾಡದೆ ನಾನು ಯೋಗಾಸನ ಮಾಡ್ತೀನಿ ಅಂತ ಮಾಡಿದ್ರೆ ನೀವು ಮೊದಲನೇ ಸತಿ ಯೋಗಾಸನ ಮಾಡುವಾಗ ಕುಸಿದು ಬೀಳ್ತೀರಿ. ಸೊ ಹಾಗೆ ಅಂದರೆ ಒಂದು ಮಾಡರೇಟ್ ಇರಬೇಕು ಅದಕ್ಕೊಂಡು. ಈಗ ನೀವು ಆಸನಗಳ ಬಗ್ಗೆ ಎಲ್ಲ ಹೇಳಿದ್ರಿ. ಈಗ ಧ್ಯಾನ ಅಂತ ಬಂದ್ರೆ ಇದು ಮಾನಸಿಕ ಒತ್ತಡಕ್ಕೆ ತುಂಬಾ ಪ್ರಯೋಜನಕಾರಿಯಾಗುತ್ತೆ. ಒಂದು ಧ್ಯಾನದ ಹೇಳ್ತೀನಿ. ಬಗ್ಗೆ ನಿಮ್ಗೆ ಒಂದು ಹೇಳಬೇಕು ಅಂತ ಹೇಳಿದ್ರೆ ಧ್ಯಾನ ಅಂತಂದ್ರೆ ಏನು ಅಂತ ನಾವು ಮೊದಲು ತಿಳ್ಕೊಬೇಕು. ನಾವು ಅದನ್ನು ತಿಳ್ಕೊಳ್ಳೋದಿಲ್ಲ. ಧ್ಯಾನ ಅಂತ ಹೇಳಿದ್ರೆ ನಾನು ಟೆಕ್ನಿಕಲಿಂದ ಕೆಳಗೆ ಬರ್ತೇನೆ. ಒಂದೇ ಸತಿ ಕೆಳಗೆ ಬಂದರೆ ನಿಮ್ಗೆ ಐಡಿಯಾ ಸಿಕ್ಕೋದಿಲ್ಲ. ಧ್ಯಾನ ಅಂತ ಹೇಳಿದ್ರೆ ಧ್ಯಾನ ಮತ್ತು ಕಾನ್ಸಂಟ್ರೇಷನ್ ಇದು ಬೇರೆ ಬೇರೆ. ಏಕಾಗ್ರತೆ ಬೇರೆ, ಧ್ಯಾನ ಬೇರೆ. ಕಾನ್ಸಂಟ್ರೇಷನ್ ಅಂತ ಹೇಳಿದ್ರೆ ನೀವು ಆ ವಸ್ತುವನ್ನು ನೋಡ್ತಾ ಒಂದೇ ಕಡೆ ಕೂತಿದ್ರು ಅದು ಕಾನ್ಸಂಟ್ರೇಷನ್. ಆದರೆ ಅದು ಮೆಡಿಟೇಷನ್ ಆಗೋದಿಲ್ಲ. ಮೆಡಿಟೇಷನ್ ಅಂತ ಹೇಳಿದ್ರೆ ದೇವರ ಬಗ್ಗೆ ನೀವು ಮಾಡುವ ಏಕಾಗ್ರತೆಯನ್ನು ಮಾತ್ರ ಧ್ಯಾನ ಅಂತ ಹೇಳ್ತಾರೆ. ದಟ್ ಕೈಂಡ್ ಆಫ್ ಕಾನ್ಸಂಟ್ರೇಷನ್ ಡೈರೆಕ್ಟೆಡ್ ಟುವರ್ಡ್ಸ್ ಗಾಡ್. ಗಾಡ್ ಅಂತಂದ್ರೆ ಏನು ಅಂತ ಗೊತ್ತಿರ್ಬೇಕು ನಮಗೆ. ಗಾಡ್ ಅಂತ ಹೇಳಿದ್ರೆ ನಮಗೆ ಫೋಟೋದಲ್ಲಿ ಕಾಣಿಸೋ ಗಾಡ್ ಅಲ್ಲ. ಸೊ ಹಾಗೆ ಗಾಡ್ನ ಬಗ್ಗೆ ಗೊತ್ತಿರಬೇಕು. ಗಾಡ್ ಅಂತ ಹೇಳಿದ್ರೆ ಸಾಧಾರಣ ನಮಗೆ ಗೊತ್ತುಂಟು. ಏನು ಅಂತ ಹೇಳಿದ್ರೆ ದೇವರು ಕಣ್ಣಿಗೆ ಕಾಣಿಸೋದಿಲ್ಲ, ಕಿವಿಗೆ ಕೇಳಿಸೋದಿಲ್ಲ, ಅವನು ಮಹಾನ್ ಶಕ್ತಿ, ಎಲ್ಲ ಕಡೆ ತುಂಬಿರುವ ಶಕ್ತಿ ಅಂತ. ಸೊ ಅಂಥ ಒಂದು ಶಕ್ತಿಯನ್ನು ನೀವು ಸಂಪರ್ಕ ಮಾಡಬೇಕಾದ್ರೆ ನೀವು ಆ ಲೆವೆಲ್ಗೆ ಹೋಗಬೇಕು. ಈ ಲೆವೆಲ್ನಲ್ಲಿ ಇದ್ದುಕೊಂಡು ಆ ಲೆವೆಲನ್ನು ಟಚ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅವರು ಧ್ಯಾನ ಅಂತ ಹೇಳಿದ್ರು. ಧ್ಯಾನ ಅಂತ ಹೇಳಿದ್ರೆ ಆ ಲೆವೆಲ್ಲಿಗೆ ಹೋಗಿ ಅಲ್ಲಿಂದ ನೀವು ಕಾಂಟ್ಯಾಕ್ಟ್ ಮಾಡಬೇಕು. ಈಗ ನೀವು ಯಾರನ್ನಾರು ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ನಿಮ್ಮ ಹತ್ರ ಫೋನ್ ಇರಬೇಕು, ಫೋನಲ್ಲಿ ಅವರ ನಂಬರ್ ಇರಬೇಕು, ಅದು ರೇಂಜ್ ಇರಬೇಕು. ಇದು ಇಲ್ಲದೆ ನಾವು ಹೇಗೆ ಮಾಡೋದು? ಅವರನ್ನು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಧ್ಯಾನ ಅಂತ ಹೇಳಿದ್ರೆ ನಮ್ಮ ಮನಸ್ಸನ್ನು ನಾವು ಏಕಾಗ್ರತೆಗೆ ತರ್ತಾ ಒಂದು ಹಂತದಲ್ಲಿ ಅದು ಇಂದ್ರಿಯಗಳಿಂದ ಬಿಡಿಸ್ಕೊಳ್ತದೆ. ಈಗ ನಮಗೆ ಇಂದ್ರಿಯಗಳನ್ನು ಬಿಟ್ಟು ಕೆಲಸ ಮಾಡ್ಲಿಕ್ಕೆ ಗೊತ್ತಿಲ್ಲ. ಕಣ್ಣಿಲ್ಲದೆ ನೋಡ್ಲಿಕ್ಕೆ ಆಗೋದಿಲ್ಲ, ಅಥವಾ ನಾವು ನೋಡೋದೇ ಕಣ್ಣಿನ ಮೂಲಕ, ಕೇಳೋದೇ ಕಿವಿಯ ಮೂಲಕ, ಅದು ಬಿಟ್ಟು ಹೌದು. ಸೊ 5 ಇದರಲ್ಲಿ ಬಂಧನಕ್ಕೊಳಗಾಗಿದ್ದೇವೆ. ಅದರಿಂದ ಬಿಡಿಸ್ಕೋಬೇಕು. ಅದರಿಂದ ಬಿಡಿಸ್ಕೊಂಡಾಗ ಅದಕ್ಕೆ ಸ್ವಲ್ಪ ಶಕ್ತಿ ಬರ್ತದೆ. ಅದನ್ನು ಅರಿವು ಅಂತ ಹೇಳ್ತಾರೆ. ಆ ಅರಿವು ಬೆಳೀತಾ 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 ಬಂದಾಗ ಅದು ಪ್ರಜ್ಞೆ ಆಗ್ತದೆ. ಮನಸ್ಸಿನ ಒಂದು ಶಕ್ತಿ ಅದು. ಅಲ್ಲಿ ನೀವು ಧ್ಯಾನವನ್ನು ಮಾಡುವಂಥದ್ದು. ಅದಕ್ಕೆ ಪ್ರಜ್ಞೆಗೆ ಬಂದಾಗ ಅಲ್ಲಿಂದ ಧ್ಯಾನ ಶುರುವಾಗೋದು. ಈಗ ಅದಕ್ಕೆ ನೋಡಿ, ಈಗ ಯೋಗ ಸೂತ್ರಗಳಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಮೊದಲು ಆಸನಗಳು ಅಥವಾ ಯಮನಿಯಮಗಳಾದಮೇಲೆ ಆಸನಗಳು ಬಂದ ಮೇಲೆ ಪ್ರಾಣಾಯಾಮ ಅಂದರೆ ಮನಸ್ಸನ್ನು ಯಾವುದೆಲ್ಲ ಚದುರಿಸ್ತಾ ಇರ್ತದ ಅದನ್ನೆಲ್ಲ ನಿಲ್ಲಿಸ್ತಾ ಬರಬೇಕು ಅಂತ. ಸೊ ಒಂದೇ ಹೌದು, ನೀವು ಒಂದೇ ಸರ್ತಿ ಮನಸ್ಸನ್ನು ಹಿಡ್ಕೊಂಡು ಧ್ಯಾನ ಮಾಡ್ತೀನಿ ಅಂತ ಆಗ್ಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನಮಗೆ ಮನಸ್ಸಿಗೆ ಸಿಕ್ಕುವುದಿಲ್ಲ. ಯಾವುದು ನಮ್ಮ ಕೈಗೆ ಸಿಗ್ತದೆ ಅದನ್ನು ಹಿಡ್ಕೋಬೇಕು. ಸೊ ನಮ್ಮ ಬಾಡಿ ಸಿಗ್ತದೆ. ಸೊ ಹಾಗಾಗಿ ಯೋಗಾಸನ ಮಾಡಿ ಅಂತ. ಸೊ ಯೋಗಾಸನ ಸ್ಥಿತಿ ಆದ ಮೇಲೆ ನೀವು ಪ್ರಾಣಾಯಾಮ, ಬ್ರೀತಿಂಗನ್ನು ಕಂಟ್ರೋಲ್ ಮಾಡಿ ಅಂತ. ಯಾಕೆಂದರೆ ಬ್ರೀತಿಂಗ್ ಒಳಗೆ ಹೊರಗೆ ಓಡಾಡುವಾಗ ನಿಮ್ಮ ಮನಸ್ಸು ಕೂಡ ಓಡಾಡ್ತಾ ಇರ್ತದೆ. ಸೊ ಬ್ರೀತಿಂಗನ್ನು ನಿಲ್ಲಿಸಿ ಅಂತ. ಬ್ರೀತಿಂಗನ್ನು ನಿಲ್ಲಿಸಿದಾಗ ಮನಸ್ಸು ನಿಲ್ತದೆ ಅಂತ. ಮನಸ್ಸು ನಿಂತಾಗ ಕಣ್ಣಿನ ಹಿಂದೆ ಹೋಗೋದು, ಈ ಕಿವಿಯ ಹಿಂದೆ ಹೋಗೋದು ಎಲ್ಲ ನಿಂತು ಹೋಗ್ತದೆ. ಆವಾಗ ಅದಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಸ್ವಾತಂತ್ರ್ಯ ಸಿಕ್ಕಿದಾಗ ಅದಕ್ಕೆ ಬೇಕಾದ ಕಡೆಯಲ್ಲಿ ಹೋಗ್ಬೋದು. ಸೊ ಅದಕ್ಕೆ ಅವ್ರು ಏನು ಹೇಳ್ತಾರೆ, ಆಸನ, ಪ್ರಾಣಾಯಾಮ, ಆಮೇಲೆ ಪ್ರತ್ಯಾಹಾರ ಅಂತ. ಅಂದರೆ ನಮ್ಮ ಇಂದ್ರಿಯಗಳಿಂದ ಮನಸ್ಸನ್ನು ಬಿಡಿಸ್ಕೋಬೇಕು. ನೀವು ಬಿಡಿಸ್ಕೊಂಡಾಗ ಅದಕ್ಕೆ ಶಕ್ತಿ ಬರ್ತದೆ ಅಂತ. ಆಮೇಲೆ ಪ್ರತ್ಯಾಹಾರ ಆದಮೇಲೆ ಬಿಡಿಸ್ಕೊಂಡ್ರೆ ಸಾಕಾಗೋದಿಲ್ಲ, ಅದು ಹೇಗೆ ಹೋಗ್ತಾ ಇರ್ತದೆ. ಈಗ ನಿಮಗೆ ಗ್ರಾವಿಟೇಷನ್ ಇಲ್ಲದೇ ಇದ್ದಾಗ ನಿಮಗೆ ಬ್ಯಾಲೆನ್ಸ್, ಈಗ ಮರಳಿನ ಮೇಲೆ ಅಥವಾ ನೀರಿನ ಮೇಲೆ ನಿಲ್ಲಿಕ್ಕಾಗೋದಿಲ್ಲ, ಯಾಕೆಂದರೆ ಅಲ್ಲಿ ಗ್ರಾವಿಟೇಷನ್ ಇರೋದಿಲ್ಲ. ಆ ರೀತಿ ಸ್ಥಿತಿ ಬಂದ್ಬಿಡ್ತದೆ ಮನಸ್ಸಿಗೆ. ಆ ಸ್ಥಿತಿಯಲ್ಲಿ ನೀವು ಒಂದು ಕಡೆಯಲ್ಲಿ ಮನಸ್ಸನ್ನು ನಿಲ್ಲಿಸುವ ಅಭ್ಯಾಸ ಮಾಡಿ ಅಂತ. ಅದು ಧಾರಣ ಅಂತ. ಒಂದು ಸತಿ ನಿಲ್ಲಿಸ್ತೇವೆ, ಅದು ಹೀಗೆ ತಪ್ಪಿ ಹೋಗ್ತದೆ, ಪುನಃ ನಿಲ್ಲಿಸ್ತೇವೆ. ಅಭ್ಯಾಸ ಮಾಡಿದ ಮೇಲೆ ಸ್ವಲ್ಪ ಹೊತ್ತು ನಿಲ್ಲಿಸ್ಲಿಕ್ಕಾಗ್ತದೆ. ಅದು ಧ್ಯಾನ. ಅಂಥ ಸ್ಥಿತಿಯಲ್ಲಿ ಮಾಡುವಂಥದ್ದು ಧ್ಯಾನ ಅಂತ. ಈ ಇಂದ್ರಿಯ ಮನಸ್ಸಿನಿಂದ ಅಂದರೆ ಈ ಉದಾಹರಣೆ ಏನು ಅಂತ ಹೇಳಿದ್ರೆ, ಒಂದು ಕಟ್ಟಿ ಹಾಕಿದ ಕುದುರೆಯ ಮೇಲೆ ನೀವು ಸವಾರಿ ಮಾಡ್ಲಿಕ್ಕೆ ಆಗ್ತದೆ. ನಾವು ಸವಾರಿ ಅಂತ ಹೇಳಿದ್ರೆ ನಾವು ಇಲ್ಲಿಂದ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬೇಕು. ಕುದುರೆ ಕಟ್ಟಿ ಹಾಕಿದ್ದೇವೆ, ನಾವು ಅದ್ರ ಮೇಲೆ ಎಷ್ಟು ಹೊತ್ತು ಕುತ್ಕೊಂಡು ಹೇ ಅಂತಂದ್ರೂ ಕೂಡ ಇದ್ದಲ್ಲೇ ಇರ್ತೇವೆ ಹೊರತು ಮುಂದಕ್ಕೇನು ಹೋಗೋದಿಲ್ಲ. ಮೊದಲೇನು ಮಾಡಬೇಕು, ಕುದುರೆಗೆ ಕಟ್ಟಿರುವ ಕಟ್ಟನ್ನು ಬಿಡಿಸ್ಬೇಕು. ಹಾಗೆ ಮನಸ್ಸನ್ನು ಇಂದ್ರಿಯಗಳಿಗೆ ಕಟ್ಟಿದೆ, ಅದನ್ನು ಬಿಡಿಸ್ಬೇಕು. ಅದು ಬಿಡಿಸಿದಾಗ ನೀವು ಗೂಟ ಬಿಚ್ಚಿದ ಕೂಡಲೇ ಕುದುರೆ ಎತ್ತಲಾಗ ಓಡ್ಲಿಕ್ಕೆ ಶುರು ಮಾಡ್ತದೆ.
ಸೊ ಅದು ಬಂಧನದಿಂದ ಬಿಡುಗಡೆ ಹೊಂದಿತು, ಆದರೆ ಚಂಚಲವಾಗಿ ಆಚೆ ಈಚೆ ಓಡಾಡ್ತಾ ಉಂಟು. ಸೊ ಆವಾಗ ನೀವು ಅದನ್ನು ಒಂದು ಕಡೆ ಇಲ್ಲಿ ಹಿಡಿದು ನಿಲ್ಲಿಸಬೇಕು. ಹಿಡಿದು ನಿಲ್ಲಿಸಿದ ಮೇಲೆ ನಿಮಗೆ ಎಲ್ಲಿಗೆ ಬೇಕು ಅಲ್ಲಿಗೆ ತಗೊಂಡು ಹೋಗಬೇಕು. ಇದು ಪ್ರೋಸೆಸ್ ಕುದುರೆ ಸವಾರಿಯಲ್ಲಿ. ಹಾಗೆ ಧ್ಯಾನದಲ್ಲಿ ಕೂಡ ಇದೇ ಪ್ರೋಸೆಸ್. ಅದಕ್ಕೆ ನೀವು ವೈದಿಕ ಪದ್ಧತಿಯಲ್ಲಿ ಹೋದರೂ ಕೂಡ ಅವರು ಕೂಡ ಮೊದಲಿಗೆ ನಿಮಗೆ ಉಪನಯನವನ್ನು ಮಾಡಿಸಿ ಗಾಯತ್ರಿ ಜಪವನ್ನು ಪ್ರಾಣಾಯಾಮ ಇದನ್ನೆಲ್ಲ ಒಂದಷ್ಟು ಕಾಲ ಮಾಡಿಸಿ ಆಮೇಲೆ ಧ್ಯಾನಕ್ಕೆ ತಗೊಂಡು ಹೋಗ್ತಾರೆ, ಮಂತ್ರಗಳನ್ನು ಕಲಿಸಿ ಅದೆಲ್ಲ. ನೀವು ಯಾವ ಸಿಸ್ಟಮಲ್ಲಿ ಹೋದರೂ ನಿಜವಾದ ಧ್ಯಾನಕ್ಕೆ ಈ ಸ್ಟೆಪ್ಪನ್ನು ಬಿಟ್ಟು ಇಲ್ಲ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಮನಸ್ಸಿನ ಒಂದು ನೆಮ್ಮದಿಗೆ, ಮನಸ್ಸಿನ ಒತ್ತಡ ಕಳ್ಕೊಳ್ಳಿಕ್ಕೆ ನೀವು ಧ್ಯಾನ ಮಾಡಿ ಅಂತ ಹೇಳ್ತೇವೆ. ಅದು ನಿಜವಾಗಲೂ ಧ್ಯಾನ ಅಲ್ಲ, ರಿಲ್ಯಾಕ್ಸೇಷನ್ ಬೇರೆ. ಹಾಂ, ಹೌದು, ಟೆಂಪರರಿ ರಿಲ್ಯಾಕ್ಸೇಷನ್. ಧ್ಯಾನ ಅಂತ ಹೇಳಿದ್ರೆ ಪರ್ಮನೆಂಟ್ ರಿಲ್ಯಾಕ್ಸೇಷನ್. ನೀವು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಹಾಗೇ ಇರ್ತೀರಿ. ಸೊ ಇದರಲ್ಲಿ ಏನು ಅಂತ ಹೇಳಿದ್ರೆ, ಶವಾಸನವನ್ನು ಚೆನ್ನಾಗಿ ಅಭ್ಯಾಸ ಮಾಡಬೇಕು. ನಾನು ಮೊದಲಿಗೆ ಮಾಡುವಾಗ ಒಂದು ರೀತಿ ಶರೀರ ಪೂರ್ತಿ ತೇಲಿದ ಹಾಗಾಗ್ತದೆ. ಹಾಗೆ ಆಗಬೇಕು. ಒಂದು 10 ನಿಮಿಷ ಆದರೂ ಬೇಕು ಶವಾಸನಕ್ಕೆ. ಹಾಗೆ ಶವಾಸನ ಎಫೆಕ್ಟಿವ್ ಆಗಬೇಕಾದ್ರೆ ನೀವು ಸ್ವಲ್ಪ ಯೋಗಾಸನಗಳನ್ನು ಅಭ್ಯಾಸ ಮಾಡಿ. ನಮ್ಗೆಲ್ಲ ಮಾಡ್ತಾ ಇರ್ಬೇಕಾದ್ರೆ, ಈಗ ನಮ್ಗೆ ಕಾಲೇಜ್ ಸ್ಕೂಲ್ ಅಲ್ಲೆಲ್ಲ ಮಾಡಿಸ್ತಿರ್ತಾರೆ, ಭಾರಿ ಖುಷಿ ಶವಾಸನ. ಹೌದು, ಎಲ್ರಿಗೂ ಅಷ್ಟೇ. ಹೋಗಿ ಮಲ್ಗುದು. ಹೌದು, ಎಲ್ರಿಗೂ ಅಷ್ಟೇ. ಎಲ್ಲ ಆಸನಗಳಿಗಿಂತ ಶವಾಸನ ಸುಲಭ ಅಂತ. ಸೊ ನಾವೇನ್ ಮಾಡ್ತೇವೆ, ಹೋಗಿ ಮಲ್ಗಿ ಬಿಡ್ತೇವೆ. ಸೊ ಮಲ್ಗುವುದಕ್ಕೂ ಈ ಆಸನಕ್ಕೂ ಡಿಫ್ರೆನ್ಸ್ ಏನು? ಡಿಫ್ರೆನ್ಸ್ ಏನು ಅಂತ, ಮಲಗಿದಾಗ ನೀವು ಎಚ್ಚರ ಕಳ್ಕೊಳ್ತೀರಿ, ಪ್ರಜ್ಞೆ ಇರುವುದು. ಹೌದು. ಇದರಲ್ಲಿ ನೀವು ಎಚ್ಚರದಲ್ಲೇ ಇರಬೇಕು. ಎಚ್ಚರದಲ್ಲೇ ಇದ್ದು ಇಡೀ ಬಾಡಿಯನ್ನು ರಿಲ್ಯಾಕ್ಸ್ ಮಾಡ್ತಾ ಬರಬೇಕು. ಇಡೀ ಬಾಡಿಯನ್ನು ರಿಲ್ಯಾಕ್ಸ್ ಮಾಡಿದ ಮೇಲೆ ನಿಮಗೆ ನಿಮ್ಮ ಕಾಲು ಅನ್ನೋದೇ ಮರ್ತೋಗ್ತದೆ. ಅಂದರೆ ಮೈಂಡಿಗೂ ಅದಕ್ಕೂ ಲಿಂಕ್ ಸ್ವಲ್ಪ ಅಂದರೆ ಅದೇ ಹಗುರ ಆಗ್ತದೆ. ಆ ಸ್ಥಿತಿಯಲ್ಲಿ ಇರಬೇಕು. ಹೆಚ್ಚಾಗಿ ನಾವೆಲ್ಲ ಏನು ಮಾಡ್ತೀವಿ ಅಂತಂದರೆ, ಅಂದರೆ ಟೈಮ್ ಕನ್ಸ್ಟ್ರೈಂಟ್. ಅದಕ್ಕೆ ಏನು ಮಾಡ್ತೀವಿ, ಶವಾಸನ ಅಭ್ಯಾಸ ಮಾಡ್ತೀವಿ. ಮೊದಲು ಅಸ್ತವ್ಯಸ್ತ ಇರ್ತದೆ ಬಾಡಿ ಮೈಂಡು. ಅದನ್ನು ಪ್ರಾಕ್ಟೀಸ್ ಮಾಡಿ ಒಂದು ಲೆವೆಲ್ಲಿಗೆ ಅದು ರಿಲ್ಯಾಕ್ಸ್ ಆಗ್ತದೆ. ಆಯಿತು ಅಂತ ಎದ್ದು ಬಿಡ್ತೇವೆ. ಸೊ ಅಲ್ಲಿ ಕಂಟಿನ್ಯೂ ಮಾಡಬೇಕು. ಹಾಗೆ ಮಲಗಿಕೊಂಡು ಶವಾಸನದಲ್ಲಿ ನೀವು ರಿಲ್ಯಾಕ್ಸೇಷನನ್ನು ಅಭ್ಯಾಸ ಮಾಡಿದಾಗ ನಿಮಗೆ ಬಾಡಿಯನ್ನು ರಿಲ್ಯಾಕ್ಸ್ ಮಾಡೋದು ಹೇಗೆ ಅಂತ ಮಾಸ್ಟ್ರಿ ಬರ್ತದೆ, ಅಥವಾ ಒಂದು ಗೊತ್ತಾಗ್ತದೆ. ಅದನ್ನು ನೀವು ಕುಳಿತುಕೊಂಡು ಅಭ್ಯಾಸ ಮಾಡಬೇಕು. ಕುಳಿತುಕೊಂಡು ಕೂಡ ನಮ್ಮ ಕಾಲುಗಳನ್ನು, ಕೈಗಳನ್ನು, ಭುಜಗಳನ್ನು, ತಲೆಯನ್ನು ಎಲ್ಲ ರಿಲ್ಯಾಕ್ಸ್ ಮಾಡಿ ಆವಾಗ ನೀವು ಕುಳಿತುಕೊಂಡಿರುವಾಗ ಕೂಡ ಸ್ವಲ್ಪ ಮೈ ಹಗೂರ ಆಗ್ತದೆ. ಆನಂತರ ಧ್ಯಾನಕ್ಕೆ ಹೋಗ್ಬೋದು. ಸೊ ಅದರಿಂದ ನಮಗೆ ಸ್ಟ್ರೆಸ್ಸಿಂದ ರಿಲೀಫ್ ಬೇಕು ಅಂತ ಹೇಳಿದ್ರೆ ಬೆಸ್ಟ್ ಅಂದರೆ ಯೋಗಾಸನಗಳನ್ನು ಮಾಡಿ ಶವಾಸನವನ್ನು ಅಭ್ಯಾಸ ಮಾಡಬೇಕು. ಯಾಕೆ ಅಂದರೆ ನೀವು ಯೋಗಾಸನಗಳನ್ನು ಮಾಡದೇ ಇದ್ದರೆ ಬಾಡಿ ರಿಲ್ಯಾಕ್ಸ್ ಆಗೋದಿಲ್ಲ. ಯಾಕೆಂದರೆ ನೀವು ಈ ಕೈಯನ್ನು ರಿಲ್ಯಾಕ್ಸ್ ಮಾಡಬೇಕಾದ್ರೆ ಇಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರ್ಬೇಕು. ಇದಿದ್ದರೆ ಮಾತ್ರ ನಿಮ್ಗೆ ಇಲ್ಲಿ ಸೆನ್ಸ್ ಆಗ್ತದೆ, ಇಲ್ದಿರ ಆಗೋದಿಲ್ಲ. ಇದೊಂಥರ ಜಡ ಇರ್ತದೆ. ಹಾಗಾಗಿ ಇಲ್ಲಿ ನೀವು ಚಟುವಟಿಕೆ ಮಾಡಿದಾಗ ಇದಕ್ಕೆ ಲಿಂಕ್ ಆಯಿತು. ಸೊ ಆವಾಗ ನೀವು ಇದನ್ನು ರಿಲ್ಯಾಕ್ಸ್ ಅಂತಂದ್ರೆ ರಿಲ್ಯಾಕ್ಸ್ ಆಗ್ತದೆ. ಅಂದ್ರೆ ಮೊದಲಿಗೆ ಅದು ಜಡ ಇದ್ದಾಗ ಬಿಟ್ಟುಕೊಂಡಿರ್ತದೆ. ಸೊ ಹಾಗಾಗಿ ಧ್ಯಾನಗಳನ್ನ ಮಾಡಿ ಅದ ನಂತರ ಆಸನಗಳನ್ನ ಮಾಡಬಹುದಾ, ಅಥವಾ ಆಸನಗಳನ್ನ ಮಾಡಿ ಧ್ಯಾನ ಅಲ್ಲ, ಒಂದು ಈಗ ನಾವು ಧ್ಯಾನ ಮಾಡುವಾಗ ಮುದ್ರೆಗಳನ್ನ ಬಳಸ್ತೇವೆ, ಹೀಗೆ ಆಗಿರ್ಬೋದು ಅಥವಾ ಅವರಿಗೆ ಬಿಟ್ಟಿರುವಂತದ್ದು. ಸೊ ಈ ಮುದ್ರೆಗಳ ಬಗ್ಗೆ ನೀವೇನ್ ಹೇಳ್ತೀರಾ? ಅಂದ್ರೆ ಈ ಧ್ಯಾನಕ್ಕೆ ಈ ಮುದ್ರೆಗಳು ಬೇಕೇ, ಕಂಪಲ್ಸರಿ? ಅದೇ ನಾನು ಹೇಳಿದ ಹಾಗೆ ನಿಜವಾದ ಧ್ಯಾನಕ್ಕೆ ಈ ಮುದ್ರೆಗಳು ಸಹಾಯಕ ಆಗ್ತವೆ. ನಾವು ಮಾಡುವ ಧ್ಯಾನಕ್ಕೆ ಅಗತ್ಯ ಬೀಳುವುದಿಲ್ಲ. ಇನ್ನೊಂದು ಫಿಸಿಕಲ್ ಬೆನಿಫಿಟ್ಸ್ ಅಂತ ಹೇಳ್ತಾರೆ. ಇಲ್ಲಿ ಹೀಗೆ ಒತ್ತಿದ್ರೆ ಅಂದರೆ ಇಲ್ಲಿ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಇರ್ತದಲ್ಲ, ಸೊ ಅದರಿಂದ ನಿಮಗೆ ಬೆನಿಫಿಟ್ ಸಿಗ್ತದೆಯೇ ಹೊರತು ಮುದ್ರೆಯಿಂದ ನಿಜವಾದ ಬೆನಿಫಿಟ್ ಸಿಕ್ಕುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ, ನೀವು ಇಲ್ಲದಿದ್ರೂ ಏಕಾಗ್ರತೆ ಬರ್ತದೆ. ನೀವು ಇದು ಹಿಡ್ಕೊಂಡು ಏಕಾಗ್ರತೆ ಬರ್ತದೆ ಅಂತ ಕಣ್ಣು ಮುಚ್ಕೊಂಡ್ರೆ ಸ್ವಲ್ಪ ಹೊತ್ತಲ್ಲಿ ಬೆರಳು ಹೀಗಾಗಿರ್ತದೆ, ಅವಾಗ ಎಲ್ಲಿ ಏಕಾಗ್ರತೆ ಬರ್ತದೆ? ಸೊ ಹಾಗೆ ಅಂದರೆ ಇದೆಲ್ಲ ಸಹಾಯಕ ಅಷ್ಟೇ. ನೀವು ಇದನ್ನು ಇಟ್ಟುಕೊಂಡಾಗ ನಿಮ್ಮ ಗಮನ ಇದರ ಮೇಲೆ ಇರ್ತದೆ, ಬೆರಳು ತಪ್ಪಿ ಹೋಗಬಾರ್ದು ಅಂತ. ಸ್ವಲ್ಪ ಹೊತ್ತಾದ್ಮೇಲೆ ನಿಮ್ಮ ಮನಸ್ಸಿಗೆ ಏಕಾಗ್ರತೆ ಬಂದ ಮೇಲೆ ನೀವು ಇದನ್ನು ಬಿಟ್ಟರೂ ಆಗ್ತದೆ ಅಲ್ವಾ? ಸೊ ಹಾಗೆ ಅಂದರೆ ಮುದ್ರೆಗಳ ಅಭ್ಯಾಸ ಏನು ಅಂತ ಹೇಳಿದ್ರೆ, ನಮ್ಮ ಬಾಡಿಯಲ್ಲಿ ಬೇರೆ ಬೇರೆ ಎನರ್ಜಿಗಳು ಕೆಲಸ ಮಾಡ್ತವೆ, ಫುಲ್ ಹರಿತಾ ಇರ್ತವೆ. ಆ ಎನರ್ಜಿಗಳನ್ನು ನಮಗೆ ಬೇಕಾದ ದಿಕ್ಕಿನಲ್ಲಿ ಹರಿಸಲಿಕ್ಕೆ ಈ ಮುದ್ರೆಗಳು. ಈಗ ಯಾವುದೋ ಒಂದು ಫ್ಲೋ ಆಗ್ತಾ ಇರ್ತದೆ, ಇಲ್ಲಿಂದ ಇದು ಸಪ್ರೇಟ್ ಆಗಿ ಇದಾಗಿ ನೀವು ಇದನ್ನು ಲಿಂಕ್ ಮಾಡಿದಾಗ ಆ ಎರಡು ಎನರ್ಜಿಗಳು ಕನೆಕ್ಟ್ ಆದವು. ಈ ಎರಡು ಎನರ್ಜಿಗಳು ಕನೆಕ್ಟ್ ಆದಾಗ ಅದು ಇನ್ನೆಲ್ಲೋ ಏನೋ ಒಂದು ಎಫೆಕ್ಟ್ ಆಗ್ತದೆ. ಸೊ ಅದಕ್ಕೆ ಮುದ್ರೆಗಳನ್ನು ಯೂಸ್ ಮಾಡುವಂಥದ್ದು. ಮತ್ತು ಎನರ್ಜಿ ಕನೆಕ್ಟ್ ಆಗಬೇಕಾದ್ರೆ ನೀವು ಧ್ಯಾನದಲ್ಲಿ ತುಂಬ ಮುಂದೆ ಹೋಗಿರ್ಬೇಕು. ನಮ್ಗೆ ಎನರ್ಜಿ ಅಂದರೆ ಏನು ಅಂತಲೇ ಗೊತ್ತಿರೋದಿಲ್ಲ.
ನಮಗೆ ಮುದ್ರೆ ಅಂತಂದ್ರೆ ಅಂದ್ರೆ ಕೈ ಬೆರಳು ಜೋಡಿಸಿ ಕುತ್ಕೊಳ್ಳೋದು, ಇಷ್ಟೇ ಮುದ್ರೆ ಅಂದ್ರೆ ಅಂತ. ಮುದ್ರೆ ಅಂತ ಹೇಳಿದ್ರೆ ಅದರೊಳಗೆ ಅದನ್ನು ಎನರ್ಜಿಯನ್ನು ಬಂಧಿಸಬೇಕು. ಮುದ್ರೆ ಹಾಕೋದು ಅಂತಂದ್ರೆ ಒಂದು ಕಡೆಯಲ್ಲಿ ಅದನ್ನ ಸೀಲ್ ಮಾಡಿ ಬಂಧಿಸೋದು, ಅಂದ್ರೆ ಯಾವುದೋ ಒಂದು ಎನರ್ಜಿ ಫ್ಲೋ ಅನ್ನ ನೀವು ಅಲ್ಲಿ ಬಂಧಿಸ್ತೀರಿ. ಸೊ ಅದು ಮುದ್ರೆ. ಈಗ ನಾವು ಅದೇ ಆಸನಗಳನ್ನ ಮಾಡಿ ಧ್ಯಾನವನ್ನ ಹಾ, ಒಂದೇನು ಅಂತ ಹೇಳಿದ್ರೆ ನೀವು ಅದೇ ಸಮಗ್ರ ಇಲ್ಲದೆ ಇದ್ರೆ ಹೀಗಾಗ್ತದೆ. ನಾವು ಆಸನಗಳನ್ನ ಮಾಡೋದು ಯಾಕೆ? ಧ್ಯಾನಕ್ಕೆ ಸಿದ್ಧತೆಯಾಗಿ ಆಸನಗಳನ್ನು ಮಾಡ್ತೇವೆ. ನೀವು ಆಸನಗಳನ್ನು ಮಾಡೋದ್ರಿಂದ ಏನಾಗ್ತದೆ ಅಂದರೆ ಬಾಡಿ ಮತ್ತು ಮೈಂಡು ಕೂಲ್ ಆಗ್ತದೆ, ಅಥವಾ ಬಾಡಿಗೆ ಒಂದು ರಿದಮ್ ಸಿಗ್ತದೆ. ಆ ರಿದಮ್ ಸಿಕ್ಕಿದ ಮೇಲೆ ನೀವು ಪ್ರಾಣಾಯಾಮಕ್ಕೆ ಅಥವಾ ಧ್ಯಾನಕ್ಕೆ ಹೋಗ್ತೀರಿ. ಅಲ್ಲಿ ಧ್ಯಾನಕ್ಕೆ ಹೋದಾಗ ನಿಮ್ಮ ಈ ಆಸನಗಳ ಪೂರ್ಣ ಫಲ ಅಲ್ಲಿ ಸಿಗ್ತದೆ. ನೀವು ಧ್ಯಾನದಲ್ಲಿ ಪೂರ್ಣ ಫಲ ಸಿಕ್ಕಿದ ಮೇಲೆ ಪುನಃ ನೀವು ಇದನ್ನು ಯಾಕೆ ಮಾಡಬೇಕು? ಊಟ ಮಾಡಿದ್ಮೇಲೆ ಟಿಫನ್ ಮಾಡಿದಾಗೆ. ಸೊ ಬೆಳಿಗ್ಗೆ ಟಿಫನ್ ಮಾಡಿ ಮಧ್ಯಾಹ್ನ ಊಟ ಮಾಡಿ, ಸೊ ಹಾಗೆ ಅಂದರೆ ಆವಾಗ ಅದು ಹೆಚ್ಚು ಕಮ್ಮಿ ಆಗ್ತದೆ. ಅಂದರೆ ನಮಗೆ ಯಾವುದಕ್ಕೆ ಉದ್ದೇಶ ಏನು ಅಂತ ಗೊತ್ತಿರಬೇಕು. ಹೌದು. ಈಗ ಒಂದು ನೋಡಿ, ಅಲ್ಲ ಬೇರೆ ಬೇಡ, ಬಹಳ ಸುಲಭವಾದ ಆಸನ ಅಂತ ಹೇಳಿದ್ರೆ ಒಂದು ತ್ರಿಕೋನಾಸನ. ಕಾಲನ್ನು ಅಗಲ ಮಾಡಿ ಒಂದು ಕಡೆಯಲ್ಲಿ ಕೈಯನ್ನು ಮುಟ್ಟುವಂಥದ್ದು. ಆರಂಭದಲ್ಲಿ ಎಷ್ಟು ಜನರಿಗೆ ಕೈ ನೆಲಕ್ಕೆ ಮುಟ್ಲಿಕ್ಕೆ ಆಗ್ತದೆ? ತುಂಬಾ ಜನ ನೋಡಿದ್ದೇನೆ ನಾನು. ಎಲ್ರಿಗೂ ಮೊಣಕಾಲ್ವರೆಗೆ ಮಾತ್ರ ಬರ್ತದೆ. ಈಗ ಮುಂದೆ ಬಗ್ಗುವುದಲ್ಲ, ಕಾಲು ಅಗಲ ಇಟ್ಟುಕೊಂಡು ಬಗ್ಗಿದ್ರು ಕೂಡ ಮೊಣಕಾಲ್ವರೆಗೆ ಬರ್ತದೆ. ಅದನ್ನು ನೀವು ನೆಲಕ್ಕೆ ತಾಗಿಸ್ಬೇಕಾದ್ರೆ 15 ದಿವಸ ಹೋಗ್ತದೆ. ಅಂದ್ರೆ ಒಂದು ಆಸನವನ್ನ ನಾವು ಎಷ್ಟಾಗುತ್ತಷ್ಟು ದಿನಗಳು ಕಲಿಬೇಕು. ಒಂದಾಗಿ ಅರ್ಜೆಂಟ್ ಆಗಿ ನಾವು ಒಂದಿನದಲ್ಲೇ ಅಲ್ಲ, ಹೇಗಾಗ್ತದೆ? ಈಗ ತ್ರಿಕೋನಾಸನವನ್ನ ನಾನು 3 ದಿವಸದಲ್ಲಿ ಕಲಿತೀನಿ ಅಂತ ಹೇಳಿದ್ರೆ ನಿಮ್ಮ ಬಾಡಿ ಹಿಗ್ಬೇಕಲ್ಲ. ನೀವು ಹೇಳಿದಾಗೆ ನಿಮ್ಮ ಬಾಡಿ ಕೇಳ್ತದ? ಸೊ ಇಲ್ಲಿ ನರಗಳಿರ್ತವೆ, ಬೋನ್ ಇರ್ತದೆ, ಮಸಲ್ಸ್ ಇರ್ತದೆ, ಬ್ಲಡ್ ಫ್ಲೋ ಇರ್ತದೆ, ಅದೆಲ್ಲ ಟ್ಯೂನ್ ಅಪ್ ಆಗಬೇಕಲ್ಲ. ಸೊ ಆವಾಗ ಏನಾಗ್ತದೆ, ಇದು ಇಲ್ಲಿಗೆ ಬರ್ತದೆ, ಇಲ್ಲಿಂದ ಇದು ಇಲ್ಲಿಗೆ ಬರಬೇಕು, ಇಲ್ಲಿಂದ ನೆಲಕ್ಕೆ ಬರಬೇಕು. ಸೊ ಆ ರೀತಿ ಆದಾಗ ತ್ರಿಕೋನಾಸನ ಬರ್ತದೆ. ಇಲ್ಲದಿದ್ದರೆ ಬರುವುದಿಲ್ಲ. ನಮಗೆ 3 ದಿವಸದಲ್ಲಿ ಬೇಕು ಅಂತ ಹೇಳಿದ್ರೆ ಯಾಕೆ ಬರ್ತದೆ? ಸೊ ಹಾಗಾಗಿ ಏನಾಯಿತು, ಮೊದಲಿಗೆ ಆಸನಗಳ ಬಗ್ಗೆ ಬಂತು, ಆಸನ ಮಾಡಿ ಅಂತ. ಜನ ಬರೋದು ಸ್ವಲ್ಪ ಕಮ್ಮಿ ಆಯಿತು. ಹಾಗಾಗಿ ಆಸನ ಬೇಡ, ಪ್ರಾಣಾಯಾಮ ಮಾಡಿ ಅಂತಂದ್ರು. ಸೊ ಪ್ರಾಣಾಯಾಮದಲ್ಲಿ ಏನಾಗ್ತದೆ, ನಾನು ಹೇಳ್ತೇನೆ, ನೀವು ಹೀಗೆ ಕೂತಿದ್ದೀರಿ, ಹೀಗೆ ಇದ್ರ ಎಷ್ಟು ಡೀಪ್ ಬ್ರೀತ್ ತಗೊಳ್ಲಿಕ್ಕಾಗ್ತದೆ ಅಲ್ವಾ? ಅದೇ ನಾವು ಹೀಗೆ ಕೂತಾಗ ಹೆಚ್ಚು ಬ್ರೀತಿಂಗ್ ತಗೊಳ್ತೇವೆ. ಸೊ ನಾವು ಆಸನಗಳನ್ನು ಅಭ್ಯಾಸ ಮಾಡದಿದ್ರೆ ಹೀಗೆ ಕೂತ್ಕೊಂಡು, ಈಗ ಕೆಲವರು ಹೇಳ್ತಾರೆ ಇದರಲ್ಲಿ, ಕೃಷ್ಣ ಹೇಳಲಿಲ್ಲ ಆಸನ ಮಾಡಿ ಅಂತ, ಅವನು ಒಂದೇ ಆಸನ ಹೇಳಿದ, ಆಮೇಲೆ ಯೋಗ ಸೂತ್ರಗಳಲ್ಲಿ ಹೇಳಲಿಲ್ಲ, ಸುಮ್ಮನೆ ಸುಖವಾಗಿ ಕೂತ್ಕೊಂಡಿರಿ ಅಂತ ಹೇಳಿದ್ರು. ಹೀಗೆ ಕೂತ್ಕೊಂಡಿದ್ರು ನಾವು ಸುಖವಾಗಿ ಕೂತಿರ್ತೀವಿ, ಅವಾಗ ಅದು ಪ್ರಾಣಾಯಾಮ ಮಾಡ್ಲಿಕ್ಕೆ ಆಗ್ತದ? ಆಗೋದಿಲ್ಲ. ಸೊ ಹಾಗಾಗಿ ಆಸನಗಳು ಬೇಕು. ಆಸನಗಳು ಬೇಕಾದ ಅಂದರೆ ನೀವು ಶ್ವಾಸವನ್ನು ಜಾಸ್ತಿ ತಗೋಬೇಕಾದ್ರೆ ನಿಮ್ಮ ಶ್ವಾಸಕೋಶ ಹಿಗ್ಗಿರಬೇಕು. ನೀವು ಹೀಗೆ ಕೂತಿರುವಾಗ ಅದು ಹೀಗೆ ಇರ್ತದೆ, ಹಿಗ್ಗೋದಿಲ್ಲ, ಅದು ಹಿಗ್ಲಿಕ್ಕೆ ಅವಕಾಶ ಇಲ್ಲ. ಅಥವಾ ನೀವು ಹೀಗೆ ನೆಟ್ಟಗೆ ಕೂತರೂ ಕೂಡ ನಿಮ್ಮ ನ್ಯಾಚುರಲ್ ಆಗಿ ನಿಮ್ಮ ಲಂಗ್ಸಿನ ಸ್ಟ್ರೆಂತ್ ಎಷ್ಟು ಇರ್ತದೋ ಅಷ್ಟೇ ಇರ್ತದೆ. ಅದೇ ನೀವು ಬೇರೆ ಬೇರೆ ಪೋಸ್ಚರ್ಸನ್ನು ಮಾಡಿದಾಗ ಆ ಪೋಸ್ಚರ್ಸ್ಗಳಲ್ಲಿ ಇಂಡೈರೆಕ್ಟ್ ಆಗಿ ಇದು ಹಿಗ್ಗುತ್ತದೆ. ಇದು ಹಿಗ್ಗೋದು ಅಭ್ಯಾಸ ಆದಾಗ ನಿಮಗೆ ನ್ಯಾಚುರಲ್ ಆಗಿ ಡೀಪ್ ಬ್ರೀತ್ ಜಾಸ್ತಿ ಬರ್ತದೆ, ಪ್ರಾಣಶಕ್ತಿ. ಸೊ ಪ್ರಾಣಶಕ್ತಿ ಜಾಸ್ತಿ ಬಂದಾಗ ನಿಮ್ಮ ಮನಸ್ಸಿಗೂ ಸಪ್ಲೈ ಆಗ್ತದೆ, ಆವಾಗ ಏಕಾಗ್ರತೆ ಅದೆಲ್ಲ ಸುಲಭ ಆಗ್ತದೆ. ಸರ್, ಈಗ ನಾವು ಯೋಗ ಮಾಡೋದು ನಮಗೆ ಪ್ರಯೋಜನಕಾರಿ ಆಗ್ಬೇಕಂದ್ರೆ ನಾವು ತಗೊಳ್ಳುವ ಆಹಾರ ಹೇಗೆ ಇರಬೇಕು ಸರ್? ಅಂದ್ರೆ ಈಗ ಒಂದು ಜೆನ್ಜಿ ಕಾಲದಲ್ಲಿ ಯೋಗ ಎಲ್ಲ ಮಾಡ್ತಾರೆ, ಆದ್ರೆ ತಗೊಳ್ಳೋ ಆಹಾರ ಒಟ್ರಾಶಿ ಇರ್ತದೆ. ಹೌದು. ಸೊ ಇದ್ರ ಬಗ್ಗೆ ನೀವು ಹೇಳೋದಾದ್ರೆ ಏನ್ ಹೇಳ್ಬೋದು ನಮ್ಮ ವೀಕ್ಷಕರಿಗೆ? ಆಹಾರ ಅಂತ ಹೇಳಿದ್ರೆ ಯೋಗ ಶಾಸ್ತ್ರದಲ್ಲಿ ಹೇಳುವಾಗ ಸಾತ್ವಿಕ ಆಹಾರ, ಹಾಗೆ ಹೀಗೆ ಉಪ್ಪು ಹುಳಿ ಇಲ್ಲದ್ದು, ಖಾರ ಇಲ್ಲದ್ದು, ಅಥವಾ ಆದಷ್ಟು ಕಡಿಮೆ ಇರೋದು ಇತ್ಯಾದಿಯಾಗಿ ಹೇಳ್ತಾರೆ. ಆದರೂ ಸಾಮಾನ್ಯವಾಗಿ ನಾವು ಮನೆಯಲ್ಲಿ ಏನು ತಯಾರಿ ಮಾಡ್ತೇವೋ ಅದನ್ನೇ ತೆಗೆದುಕೊಳ್ಳುವಂಥದ್ದು. ಅದಕ್ಕೆ ನೋಡಿ, ಈಗ ಒಂದು 100 ವರ್ಷಕ್ಕೆ ಮುಂಚೆ ಅಥವಾ ಸಂಪ್ರದಾಯಸ್ಥ ಬ್ರಾಹ್ಮಣರ ಮನೆಯಲ್ಲಿ 3 ಹೊತ್ತು ಅಡುಗೆ ಮಾಡ್ತಾ ಇದ್ರು. ಅಂದರೆ ಒಂದು ಸಾರಿ ಬೇಯಿಸಿದ ಆಹಾರ ತಣ್ಣಗಾದ ಮೇಲೆ ಅದು ಹೋಯಿತು ಅಂತ, ಬೇಯಿಸ್ಲಿಕ್ಕಿಲ್ಲ ಅಲ್ಲ, ಅದರಲ್ಲಿ ಇರುವಂಥ ಪ್ರಾಣಶಕ್ತಿ ಹೊರಟೋಯ್ತು ಅಂತ. ಈಗ ಮನುಷ್ಯ ಹೇಗೆ ಜೀವ ಕಳ್ಕೊಳ್ತಾನೆ, ಆಮೇಲೆ ಅವನು ಎಷ್ಟಂದ್ರೂ ಅವನು ಅಷ್ಟೇ ಅಂತ. ಸೊ ಹಾಗೆ ಒಂದು ಸಾರಿ ತಣ್ಣಗಾದರೆ ಅಲ್ಲಿಗೆ ಮುಗೀತು ಅಂತ. ಹಾಗಾಗಿ ಪ್ರತಿ ಸರ್ತಿ ಅಡುಗೆ ಮಾಡಿ ಬಡಿಸ್ತಾ ಇದ್ರು.
ಹಾಗಾಗಿ ಪೂರ್ಣ ಆರೋಗ್ಯ ಸಿಗ್ತಾ ಇತ್ತು ನಮಗೆ. ಈಗ ಏನಾಗಿದೆ, ನಾವು ಬೆಳಗ್ಗೆ ಮಾಡಿದ್ದನ್ನು ಸಾಯಂಕಾಲ ತಗೊಳ್ತೀವಿ, ಇಲ್ಲ ಕೆಲವು ಸತಿ ಫ್ರಿಡ್ಜಲ್ಲಿ ಇಟ್ಟು ನೆನ್ನೆ ತಗೊಳ್ತೇವೆ. ಅಂದರೆ ನಾವು ಡೆಡ್ ಆಹಾರವನ್ನು ತಗೊಳ್ತೇವೆ. ಡೆಡ್ ಆಹಾರವನ್ನು ತಗೊಂಡಾಗ ನಮ್ಮಲ್ಲಿ ಎನರ್ಜಿ ಹೇಗೆ ಸಿಗ್ತದೆ? ಎನರ್ಜಿ ಸಿಗ್ಬೇಕಾದ್ರೆ ಎನರ್ಜಿ ಇರೋ ಆಹಾರ ತಗೋಬೇಕು. ಎನರ್ಜಿಯನ್ನು ತಗೊಳ್ಳಿಕ್ಕೆ ಫುಡ್ಡು ಒಂದು ಮೀಡಿಯಂ. ಡೈರೆಕ್ಟಾಗಿ ಎನರ್ಜಿ ತಗೊಳ್ಳಿಕ್ಕೆ ಆಗೋದಿಲ್ಲ ಅಂತ ಫುಡ್ಡಿನಲ್ಲಿರುವ ಎನರ್ಜಿಯನ್ನು ನಮ್ಮ ದೇಹ ಹೀರಿಕೊಳ್ತದೆ. ಹಾಗಾಗಿ ಏನು ಅಂತೇಳಿ, ಮನೆಯಲ್ಲೇ ಏನನ್ನು ತಯಾರಿ ಮಾಡ್ತೀರಾ ಅದನ್ನೇ ನೀವು 3 ಹೊತ್ತು ತೆಗೆದುಕೊಳ್ಳಿ ಅಂತ. ಜಂಕ್ ಫುಡ್ ಬೇಡ ಅಂತ. ಆದಷ್ಟು ಬಿಸಿ ಬಿಸಿ ಆಹಾರ. ಬಿಸಿ ಈಗಿನ ಕಾಲದಲ್ಲಿ ಆಗೋದಿಲ್ಲ. ನೀವು ಬೆಳಗ್ಗೆ 7 ಗಂಟೆಗೆ ಮನೆ ಬಿಟ್ಟು 9ವರೆಗೆ ಆಫೀಸಲ್ಲಿ ಇರಬೇಕು ಅಲ್ವಾ? ಸಾಯಂಕಾಲ ನೀವು 5 ಗಂಟೆಗೆ ಬಿಟ್ಟರೆ 8 ಗಂಟೆಗೆ ಮನೆಗೆ ಹೋಗ್ತೀರಿ. ಬಿಸಿ ಎಲ್ಲಿ ಇರ್ತದೆ? ಅಂದ್ರೆ ಆ ಟೈಮಲ್ಲಿ ಮಾಡಿದಂತ ಫುಡ್ ಆ ಟೈಮಲ್ಲೇ ಸೇರಿಸಿ ಅದನ್ನ ಇಟ್ಟು ನೀವು ಬೇಕಿದ್ರೆ ನಿಮ್ಗೊಬ್ಬರಿಗೆ ನೀವೇ ಮಾಡ್ಕೋಬಹುದು. ನಾನು ಮನೆಗೆ ಹೋಗಿ ಬಿಸಿ ಬಿಸಿ ಬೇಕು ಅಂತಂದ್ರೆ ಹೆಂಡತಿ ಲಟ್ಟಣಿಗೆ ತಗೊಳ್ತಾಳೆ, ಎಷ್ಟು ಸರ್ತಿ ಬೇಯಿಸ್ಬೇಕು ಅಂತ. ಹೌದು ತಾನೆ ಅಲ್ವಾ? ಹಾಗಾಗಿ ಏನು ಅಂತ ಹೇಳಿದ್ರೆ, ಅದಕ್ಕೆ ಹೆಚ್ಚಾಗಿ ಡೆಫಿನೇಷನ್ ಏನು ಅಂತ ಹೇಳಿದ್ರೆ, ನಮಗೆ ತುಂಬ ಶಬ್ದಗಳನ್ನು ಬಳಸ್ತೇವೆ, ಡೆಫಿನೇಷನ್ ಗೊತ್ತಿರೋದಿಲ್ಲ. ಈಗ ಆಹಾರ ಅಂತ ಹೇಳಿದ್ರೆ ಒಂದು ಸಾರಿ ಬೇಯಿಸಿದ್ದು ಮೂಲತಃ ಫಸ್ಟ್ ಟೈಮ್ ಪ್ರಿಪೇರ್ ಮಾಡ್ತೇವಲ್ಲ, ಅದು ಆಹಾರ. ಅದು ಎಲ್ಲಿಯವರೆಗೆ ತಣ್ಣಗಾಗೋದಿಲ್ವೋ ಅಲ್ಲಿಯವರೆಗೆ ಅದು ಆಹಾರ. ಅದರಿಂದ ನಮಗೆ ಶಕ್ತಿ ಸಿಗ್ತದೆ. ಒಂದು ಸಾರಿ ಅದು ತಣ್ಣಗಾಯಿತು ಅಂತ ಹೇಳಿದ್ರೆ ಅದರಲ್ಲಿ ಶಕ್ತಿ ಹೊರಟೋಯ್ತು, ಅದು ತಂಗಳಾಯಿತು. ನಾವು ಅಂದ್ಕೊಳ್ಳೋದು ನಿನ್ನೆ ಮಾಡಿದ್ದು ತಂಗಳು ಅಂತ ಅಲ್ಲ, ಅದರಲ್ಲಿ ಎನರ್ಜಿ ಹೋದ್ರೆ ತಂಗಳಾಯಿತು ಅಂತ. ಈಗ ತಂಗಳನ್ನ ಒಳ್ಳೆದು. ಹೌದು. ಆಮೇಲೆ 8 ಗಂಟೆ ದಾಟಿದ್ರೆ ಅದು ಹಳಸಿದ್ದಾಯಿತು. ನಾವು ಮೂಗಿನ ಹತ್ರ ಇಟ್ಕೊಂಡು ಅದು ವಾಸನೆ ಬಂದಿರೋ ಮಾತ್ರ ಹಳಸಿದೆ, ಇಲ್ಲದಿದ್ರೆ ಚೆನ್ನಾಗಿದೆ ಅಂತ ಹೇಳ್ತೇವೆ. ಹಾಗಲ್ಲ, ಶಾಸ್ತ್ರ ಪ್ರಕಾರ ಹಾಗೆ. ಹಾಗೆ ಅದು ಆಮೇಲೆ ಏನೇನೋ ಡೆವಲಪ್ ಮಾಡ್ಕೊಂಡಿದ್ದಾರೆ ಅವರವರ ಮನೆಗಳಲ್ಲಿ ಇದ್ದಂಥ ಪದ್ಧತಿಗಳಲ್ಲಿ. ತಂಗಳನ್ನು ತಿಂದರೆ ಒಳ್ಳೆಯದು, ಮೊಸರು ಹಾಕೊಂಡು ತಿಂದರೆ ಒಳ್ಳೆಯದು, ಹೀಗೆಲ್ಲ ಹೇಳ್ತಾರೆ. ಆದರೆ ಶಕ್ತಿಯ ದೃಷ್ಟಿಯಿಂದ ನಾವು ಆಹಾರ ತಗೊಳ್ಳೋದು ಯಾಕೆ ಅಂತ ಹೇಳಿದ್ರೆ ನಮ್ಮ ದೇಹಕ್ಕೆ ಶಕ್ತಿ ಬರಲಿಕ್ಕೆ. ಹಾಗಾಗಿ ಅಂದ್ಕೊಂಡು ಈಗ ಯೋಗದಿಂದ ಸರ್ ವೈದ್ಯಕೀಯ ಮತ್ತೆ ತಂತ್ರಗಳಿಗೆ ಏನು ಸಂಬಂಧ? ಯಾವ ತಂತ್ರ? ಈಗ ಆಧ್ಯಾತ್ಮಿಕ ಆಗಿರ್ಬೋದು, ಅಥವಾ ಈಗ ಯೋಗ ಅನ್ನೋದು ಈ ಒಂದು ವೈದ್ಯಕೀಯದಲ್ಲಿ ಆಗಿರ್ಬೋದು, ಆಧ್ಯಾತ್ಮಿಕ, ಸೊ ಈ ಒಂದು ಕ್ಷೇತ್ರಕ್ಕೂ ಇದಕ್ಕೂ ಏನು ಸಂಬಂಧ ಇದೆಯಾ? ಒಂದಕ್ಕೊಂದು ರಿಲೇಟೆಡ್. ಯಾವ ರೀತಿ? ಈಗ ವೈದ್ಯಕೀಯ ಅಂತ ಹೇಳಿದ್ರೆ ಭಾರತೀಯ ಪದ್ಧತಿಗಳು, ಆಯುರ್ವೇದ ಮಾತ್ರ, ಅಥವಾ ಯುನಾನಿ ಅದು ಇದು ಇದ್ದಾವೆ. ಪ್ರಧಾನವಾಗಿ ಆಯುರ್ವೇದ. ಸೊ ಆಯುರ್ವೇದದ ಒಂದು ಉದ್ದೇಶ ಏನು ಅಂತ ಹೇಳಿದ್ರೆ ದೇಹ ಸ್ವಸ್ಥವಾಗಿರಬೇಕು ಅಂತ. ದೇಹ ಸ್ವಸ್ಥವಾಗಿರಬೇಕು ಯಾಕೆ ಅಂತ ಹೇಳಿದ್ರೆ ಆಧ್ಯಾತ್ಮ ಸಾಧನೆ ಮಾಡಲಿಕ್ಕೆ ಅಂತ. ಹಾಗಾಗಿ ಇದಕ್ಕೆ ಲಿಂಕ್. ಮತ್ತು ಆಧ್ಯಾತ್ಮ ಸಾಧನೆ ಮತ್ತು ಯೋಗಾಸನ ಪ್ರಾಣಾಯಾಮಗಳನ್ನು ಮಾಡಿದಾಗ ನಮ್ಮ ಆರೋಗ್ಯ ಸರಿಯಾಗಿ ಇರ್ತದೆ. ಈಗ ಆಯುರ್ವೇದ ಅಂದ್ರೆ ಸಾಮಾನ್ಯವಾಗಿ ಗಿಡಮೂಲಿಕೆಗಳಿಂದೆಲ್ಲ ನಾವು ಔಷಧಿಯನ್ನ ಮಾಡಿ, ಅಂದ್ರೆ ಗಿಡಮೂಲಿಕೆಯಿಂದ ಮಾಡಿದ ಅಲ್ಲ. ಆಯುರ್ವೇದ ಅಂತ ಹೇಳಿದ್ರೆ ಪ್ರಕೃತಿಯಿಂದ ನಾವು ಆಹಾರವನ್ನು ತಗೊಳ್ಳೋದು ಅಂತ. ನಮ್ಮ ಪ್ರಕೃತಿಯಿಂದ ಆದಂತ ದೇಹಕ್ಕೆ ಪೋಷಣೆಯನ್ನ ಪ್ರಕೃತಿಯ ಮೂಲದಿಂದಲೇ ತಗೊಳ್ಬೇಕು ಅಂತ. ಸೊ ಹಾಗಾಗಿ ನಾವು ಅದನ್ನ ಗಿಡಮೂಲಿಕೆಗಳು ಅದರಲ್ಲೆಲ್ಲ ಎನರ್ಜಿ ಜಾಸ್ತಿ ಇರ್ತದೆ ಅಂತ, ಬೇಯಿಸಿರೋದಿಲ್ಲ, ಮೂಲ ಎನರ್ಜಿ ಸೋರ್ಸ್. ಸೊ ಅದನ್ನು ತಗೊಳ್ಳೋದ್ರಿಂದ ನಮ್ಮ ಆರೋಗ್ಯಕ್ಕೆ ನೀವು ಒಂದು ತಟ್ಟೆ ಊಟ ಮಾಡೋದು ಒಂದೇ, ಒಂದೆರಡು ಸೇಬು ತಿನ್ನೋದು ಒಂದೇ, ಎನರ್ಜಿ ಅಷ್ಟೇ ಸಿಗ್ತದೆ. ಆದ್ರೆ ಹೌದು, ಅದು ಆಗಿನ ಆಪಲ್, ಈಗಿನ ಆಪಲ್, ಈಗ ಎಲ್ಲ ಕೆಮಿಕಲ್ ಅದು ಇದು ಹಾಕ್ಬಿಟ್ಟಿರ್ತಾರೆ. ಸೊ ಹಾಗಲ್ಲ. ಸೊ ಹಾಗಾಗಿ ಆರೋಗ್ಯ ನಿಯಮವನ್ನು ನೀವು ಪಾಲನೆ ಮಾಡಿದರೆ ನಿಮಗೆ ಆರೋಗ್ಯ ಸರಿ ಇರ್ತದೆ. ಆಹಾರವನ್ನು ಪಾಲನೆ ಮಾಡಿದರೆ ನಿಮ್ಮ ದೇಹ ಸ್ಥಿತಿ ಸರಿಯಾಗಿದ್ದರೆ ನಿಮ್ಮ ಯೋಗಾಭ್ಯಾಸಕ್ಕೆ ಸಹಕಾರಿ ಅಂತ. ಅಂದರೆ ಮೂಲತಃ ನಮ್ಮ ಭಾರತ ದೇಶದಲ್ಲಿ ಯಾವುದೇ ವಿದ್ಯೆ, ಆಯುರ್ವೇದ ಇರಲಿ, ಭರತನಾಟ್ಯ ಇರಲಿ, ಸಂಗೀತ ಇರಲಿ, ಯೋಗ ಇರಲಿ, ಇನ್ನೊಂದಿರಲಿ, ಯಾವುದೇ ಇದ್ದರೂ ಕೂಡ ಆ ಎಲ್ಲ ವಿದ್ಯೆಗಳ ಒಂದು ಉದ್ದೇಶ ಆಧ್ಯಾತ್ಮ ಸಾಧನೆ. ಭರತನಾಟ್ಯ ಕಲಿತಾ ಇದ್ದದ್ದು ಆಧ್ಯಾತ್ಮಕ್ಕೆ ಸಹಾಯ ಆಗ್ತದೆ ಅಂತ, ಸಂಗೀತ ಕಲಿತಾ ಇದ್ದದ್ದು ಅದರ ಮೂಲಕ ನಾವು ಧ್ಯಾನಕ್ಕೆ ಹೋಗ್ಲಿಕ್ಕೆ ಆಗ್ತದೆ ಅಂದ್ಕೊಂಡು. ಸೊ ಹಾಗಾಗಿ ನಮ್ಮದು ಎಲ್ಲ ಚಟುವಟಿಕೆಗಳು ಕೂಡ ಕೇಂದ್ರ ಇದ್ದದ್ದು ಈ ಕಡೆ, ಮೋಕ್ಷದ ದಾರಿ. ಆದರೆ ಪಾಶ್ಚಿಮಾತ್ಯರ ಒಂದು ಪ್ರಭಾವ ಬಂದ ಮೇಲೆ ನಾವು ಅದನ್ನು ಕಳ್ಕೊಂಡೆವು, ಇದರಲ್ಲಿಯೇ ಇದ್ದೇವೆ. ಸರ್, ಈಗ ನಿಮ್ದು ನೀವು ಹೇಳಿದ ಹಾಗೆ ಗುರುಕೃಪಾ ಅಂತ ನಿಮ್ದು ಯೋಗ ಕ್ಲಾಸ್ ಇದೆ.
ಇಲ್ಲಿ ಎಷ್ಟು ಜನ ಆ, ಮಕ್ಕಳಾಗಿರ್ಬೋದು ಅಥವಾ ಏಜ್ ಕ್ಯಾಟಗರೀಸ್ ಆಗಿರುವಂತಹ ವ್ಯಕ್ತಿಗಳಿದ್ದಾರೆ, ಯಾರೆಲ್ಲ ಇದ್ದಾರೆ, ಎಷ್ಟು ಜನಸಂಖ್ಯೆಯಲ್ಲಿದ್ದಾರೆ? ಏಜ್ ಕ್ಯಾಟಗರಿಯಲ್ಲಿ ಅಂತ ಹೇಳಿದ್ರೆ ಮಕ್ಕಳು ಸ್ವಲ್ಪ ಕಡಿಮೆನೆ, ಸ್ವಲ್ಪ ಒಂದು 25 ವರ್ಷದ ನಂತರದವರೇ, ಮಧ್ಯವಯಸ್ಕನವರೇ ಬಂದದ್ದು ಜಾಸ್ತಿ. ಮತ್ತು ಅದರಲ್ಲೂ ನಮಗೆ ಯೋಗ ಅಂತ ಹೇಳುವಂಥದ್ದು ಅಥವಾ ಯಾವುದೇ ವ್ಯಾಯಾಮ ಬೇಕಾಗುವಂಥದ್ದು 30-35 ವರ್ಷದ ನಂತರ. ಯಾಕೆಂದರೆ 30 ವರ್ಷದವರೆಗೆ ಮೂಲ ಶರೀರ ಏನಾದ್ರು ಅದರಲ್ಲೇ ಸಹಜವಾದ ಆರೋಗ್ಯ ಚಟುವಟಿಕೆ ಎಲ್ಲ ಇರ್ತದೆ. 35 ಆದ ಮೇಲೆ ಸ್ವಲ್ಪ ಶರೀರ ಜಡ್ಡುಗಟ್ಟಲಿಕ್ಕೆ ಶುರುವಾಗ್ತದೆ. ಸೊ ಅದರಿಂದ ಆವಾಗ ಪ್ರಧಾನವಾಗಿ ಆವಾಗ ಬೇಕಾಗ್ತದೆ. ನಮ್ಮಲ್ಲಿ ಬರುವವರು ಹೆಚ್ಚಾಗಿ 25ರ ನಂತರದಲ್ಲಿ, ಸ್ವಲ್ಪ ಒಂದು 40-45ರ ವಯಸ್ಸಿನವರು, ಹಿರಿಯರು ಕೂಡ ಇದ್ದಾರೆ. ಹಿರಿಯರು ಕೂಡ ಇದ್ದಾರೆ. ಅವ್ರಿಗೆ ನೀವು ಹೇಗೆ ಹೇಳಿಕೊಡ್ತೀರಾ? ಅಂದ್ರೆ ಒಂದೇ ಎಲ್ರಿಗೂ ಒಂದೇ ರೀತಿಯಲ್ಲೇ ಬೇಸಿಕ್ನಿಂದಲೇ ಹೋಗುವಂಥದ್ದು, ನಿಧಾನವಾಗಿ ಒಂದೊಂದೇ ಅಲ್ಲ, ಒಂದಕ್ಕೊಂದು ಕಾಂಪ್ಲಿಮೆಂಟ್ ಆಗುವಂಥ ಒಂದು 4-5 ಆಸನಗಳ ಒಂದು ಗ್ರೂಪ್ ಕೊಡ್ತೇವೆ, ಬೇಸಿಕ್ ಗ್ರೂಪ್. ಸೊ ಅದರಲ್ಲಿ ಅವರಿಗೆ ಸ್ವಲ್ಪ ಪ್ರೊಫಿಷಿಯನ್ಸಿ ಬಂದ ಹಾಗೆ ಇನ್ನೊಂದನ್ನು ಆ್ಯಡ್ ಮಾಡ್ತಾ ಹೋಗ್ತೇವೆ. ಸೊ ಹಾಗೆ ಇನ್ನೂ ಒಂದನ್ನು ರೀಪ್ಲೇಸ್ ಮಾಡ್ತೇವೆ, ಕೆಲವು ಸತಿ ಆ್ಯಡ್ ಮಾಡ್ತೇವೆ. ಸೊ ಈಗ ಅವರೊಂದು ಸೆಟ್ಟನ್ನು ಕಲ್ತುಕೊಂಡಾದ ಮೇಲೆ ಅದನ್ನು ಡೈಲಿ ಪ್ರಾಕ್ಟೀಸಿಗೆ ಹೇಗೆ ಅಂತ ರೀಫ್ರೇಮ್ ಮಾಡ್ತೇವೆ. ಸೊ ರೀಫ್ರೇಮ್ ಮಾಡಿ ಆಮೇಲೆ ಅವರು ಅದನ್ನು ಅವರ ಮನೆಯಲ್ಲೇ ಅಭ್ಯಾಸ ಮಾಡ್ಕೋಬೋದು. ಯಾವ ಸಮಯದಲ್ಲಿ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ? ನಮ್ಮದು ಹೆಚ್ಚಾಗಿ ಸಾಯಂಕಾಲದ ಹೊತ್ತು ಇರ್ತಾ ಇತ್ತು, ಒಂದು 4 ಗಂಟೆಯಿಂದ ಒಂದು 6-6:30ವರೆಗೆ. ಹೆಚ್ಚಾಗಿ ನಾನು ಬೇರೆ ಕಡೆಯಲ್ಲಿ ಹಾಗೆ ದೂರದಲ್ಲಿ ನಿಂತುಕೊಂಡು ಆಸನಗಳನ್ನು ಮಾಡಿಸ್ಲಿಕ್ಕೆ ಆಗೋದಿಲ್ಲ. ಸುಮ್ಮನೆ ಒಂದು ಲೆಕ್ಚರ್ ಟೈಪಲ್ಲಿ ಕೊಟ್ಟು ಅವರಷ್ಟಕ್ಕೆ ಅವ್ರು ಏನೋ ಮಾಡ್ತಾರೆ ಅಂತಲ್ಲ, ಪ್ರತಿಯೊಬ್ಬರು ಮಾಡುವಂಥ ಪ್ರತಿಯೊಂದು ಅಂಗದ ಸ್ಥಿತಿಯನ್ನು ನಾನು ಗಮನಿಸಬೇಕು. ಸೊ ಹಾಗಾಗಿ ಮ್ಯಾಕ್ಸಿಮಮ್ ಅಂದರೆ ನಾನು ಹೆಚ್ಚಾಗಿ 9 ಅಥವಾ 10 ಜನ ಅಷ್ಟನ್ನೇ ಪ್ರಿಫರ್ ಮಾಡುವಂಥದ್ದು. ಹಾಗೆ ಅಷ್ಟು ಜನರಲ್ಲಿ ಆಗಿರ್ತದೆ. ಮತ್ತು ನಮ್ಮಲ್ಲಿ ಇನ್ನೊಂದು ವಿಶೇಷ ಅಂತಂದರೆ, ನಾನು ಕಲಿಸುವ ಮೆಥಡಿನಲ್ಲಿ ಬ್ಯಾಚ್ ಅಂತ ಇಲ್ಲ. ಯಾಕೆಂದರೆ ಈಗ ಬ್ಯಾಚ್ ಮಾಡುವಾಗ ಒಂದು 5 ಜನ ಒಟ್ಟಿಗೆ ಬರ್ತಾರೆ. ಅವ್ರು 5 ಜನರನ್ನು ಒಟ್ಟಿಗೆ ತಗೊಂಡು ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈಗ 5 ಜನರಲ್ಲಿ ಯಾರೋ ಒಂದು ಇಬ್ಬರಿಗೆ ತ್ರಿಕೋನಾಸನ ಒಂದು 4-5 ದಿವಸದಲ್ಲಿ ಬರ್ತದೆ. ಅವರಿಗೋಸ್ಕರ ಈ ಉಳಿದವರಿಗೆ ಮುಂದೆ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಅಥವಾ ಉಳಿದವರಿಗೆ ಬರಲಿಲ್ಲ ಅಂತ ಇವರನ್ನು ಹಿಂದೆ ಕೂಡಿಸ್ಕೊಳ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಇಂಡಿವಿಜುವಲ್ ಅಟೆನ್ಷನ್ನ ಮೇಲೆ ನಾವು ಹೋಗಬೇಕಾಗ್ತದೆ. ಕೆಲವರು ಫಾಸ್ಟ್ ಹೋಗ್ತಾರೆ, ಕೆಲವರು ಸ್ವಲ್ಪ ನಿಧಾನ ಇರ್ತದೆ. ಇಲ್ಲ, ಬೆಳಗ್ಗೆ ಇಲ್ಲ, ಬೆಳಗ್ಗೆ ನಾನು ಬೇಕಿದ್ರೆ ಆನ್ಲೈನಲ್ಲಿ ಮಾಡ್ತೇನೆ ಅಷ್ಟೇ, ಸಂಜೆ 4ರಿಂದ ಒಂದು 6:30ವರೆಗೆ. ಈಗ ಹೆಚ್ಚು ಜನ ಇಲ್ಲ ಅಂದ್ಕೊಂಡು ಸ್ವಲ್ಪ ಸ್ಟಾಪ್ ಮಾಡಿದ್ದೇವೆ. ಅಂದರೆ ಆನ್ಲೈನಲ್ಲೇ ಹೆಚ್ಚು ಒಳ್ಳೆಯದು ಅಂತ. ಈಗ ಸರ್ ಸಿಂಪಲ್ ಆಗಿ ಈಗ ಒಂದು ಕಾಲದಲ್ಲಿ ಹೆಚ್ಚಾಗಿ ಒತ್ತಡ ಇರುವಂತಹ ಒಂದು ಕಾಲ. ಈಗ ಹೆಚ್ಚಾಗಿ ಮಕ್ಕಳು ಬೇಗ ಮೆಚೂರ್ಡ್ ಆಗ್ತಾರೆ. ಸೊ ಅವರಿಗೆ ಒಂದು ಶಿಕ್ಷಣ ಎಜುಕೇಶನ್ ಅಲ್ಲಿ ಯೋಗ ಅನ್ನೋದು ಎಷ್ಟು ಪ್ರಾಮುಖ್ಯತೆಯನ್ನ ಕೊಡಬಹುದು? ಅಂದ್ರೆ ಈಗ ನಾವು ಏನ್ ಮಾಡ್ತೇವೆ, ಈಗ ಸ್ಕೂಲಲ್ಲಿ ಆಗಿರ್ಬೋದು, ಕಾಲೇಜಲ್ಲಿ ಆಗಿರ್ಬೋದು, ಯೋಗ ದಿನ ಮಾತ್ರ ನಾವು ಯೋಗವನ್ನ ಮಾಡ್ತೇವೆ. ಯೋಗವನ್ನ ಹೇಳಿಕೊಟ್ಟು ಮಕ್ಕಳಿಗೆ ಯೋಗದ ಪ್ರಾಮುಖ್ಯತೆಯನ್ನ ಹೇಳ್ತೇವೆ. ಆದ್ರೆ ಯೋಗವನ್ನ ಪ್ರತಿದಿನ ಒಂದು ಸಬ್ಜೆಕ್ಟ್ ಆಗಿ ಇರಿಸುವುದಾದ್ರೆ ಇದು ಎಷ್ಟು ಪ್ರಾಮುಖ್ಯತೆ, ಮತ್ತೆ ಇದ್ರ ಬಗ್ಗೆ ನೀವೇನು ಹೇಳಲಿಕ್ಕೆ ಇಷ್ಟ? ಈಗ ಇವತ್ತಿನ ದಿವಸ ಒತ್ತಡ ಅಂತ ಹೇಳುವಂತಹದ್ದು ಹಲವು ರೀತಿಯಲ್ಲಿ ಇದ್ದಾವೆ. ವಿದ್ಯೆಯಲ್ಲಿ ಕೂಡ ಮಕ್ಕಳು ಎಲ್ಲವನ್ನೂ ಕಲಿಬೇಕು ಅಂತ ತಂದೆ ತಾಯಿಗಳ ಒತ್ತಡ, ಶಾಲೆಯವರದ್ದು ಕೂಡ ಒತ್ತಡ, ಶಾಲೆಗೆ ಒಳ್ಳೆ ಹೆಸರು ಬರಬೇಕು ಅಂತ. ಆದರೆ ಹೌದು, ಅಲ್ಲಲ್ಲ, ಅಲ್ಲಿಯೂ ಯಾವ ವಿದ್ಯಾರ್ಥಿಯ ಸಾಮರ್ಥ್ಯ ಎಷ್ಟು ಅಂತ ನೋಡಿಕೊಂಡು ಅದನ್ನು ಅವನಿಗೆ ಹೇಳಿಕೊಡ್ತಾ ಇದ್ರು. ಅವನ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಅವನು ಬೆಳೀತಾ ಇದ್ದ, ಅಥವಾ ಯಾವುದರಲ್ಲಿ ಅವನಿಗೆ ಆಸಕ್ತಿ ಉಂಟು ಅದನ್ನೇ ಕೊಡ್ತಾ ಇದ್ರು. ಅವನಿಗೆ ಆಸಕ್ತಿ ಇರೋದೇ ಅವನು ಅದರಲ್ಲಿ ತುಂಬ ಬೇಗ ಮೇಲೆ ಬರ್ತಾ ಇದ್ದ. ಈಗ ಏನಾಗಿದೆ, ವಿದ್ಯಾರ್ಥಿಯ ಆಸಕ್ತಿಗಿಂತ ಹಿರಿಯರ ಆಸಕ್ತಿಗಳೇ ಜಾಸ್ತಿ. ಅವನು ಇಂಥದ್ದೇ ಆಗಬೇಕು, ಅವನಿಗೆ ಆಸಕ್ತಿ ಇರುವುದಿಲ್ಲ, ಅಥವಾ ಅದಕ್ಕೆ ಬೇಕಾದ ಸಾಮರ್ಥ್ಯ ಅವನಲ್ಲಿ ಇರುವುದಿಲ್ಲ, ಆದರೂ ಅವನು ಬೇಕು ಅಂತ. ಸೊ ಅದನ್ನು ನಾವು ನಮ್ಮ ಹಿರಿಯರ ಒಂದು ಆ್ಯಟಿಟ್ಯೂಡನ್ನು ನಾವು ಚೇಂಜ್ ಮಾಡ್ಕೋಬೇಕು. ಮತ್ತು ಕೆಲವು ಸಾಮಾಜಿಕ ಒತ್ತಡಗಳಿಂದ ನಾವು ತಪ್ಪಿಸ್ಕೊಳ್ಳಿಕ್ಕಾಗೋದಿಲ್ಲ, ಆದರೂ ಒಂದು ನಮ್ಮ ಜೀವನ ಶೈಲಿಯನ್ನು ಸರಿ ಮಾಡ್ಕೋಬೇಕು. ನಮ್ಮ ಸಾಮರ್ಥ್ಯ ಎಷ್ಟು ಅಂದರೆ ಮಗುವಿನ ಸಾಮರ್ಥ್ಯ ಎಷ್ಟು ಅಂತ ನೋಡಬೇಕು. ಅದನ್ನು ನೋಡಿದ ಮೇಲೆ ಪ್ರತಿನಿತ್ಯ ಶಾಲೆಗಳಲ್ಲಿ ಈ ಒಂದು ಕಲ್ಚರ್ ಇನ್ನೂ ಬರಲಿಲ್ಲ ನಮ್ಮಲ್ಲಿ. ಬೆಳಗ್ಗೆ ಅವ್ರ ಶಾಲೆಗೆ ಬಂದ ಕೂಡಲೇ, ಅಥವಾ ಅಟ್ಲೀಸ್ಟ್ ರೆಸಿಡೆನ್ಷಿಯಲ್ ಸ್ಕೂಲ್ಗಳಲ್ಲಾದರೂ ಕನಿಷ್ಠ ಈ ಯೋಗಾಸನಗಳ ತರಗತಿಯನ್ನು ಕಡ್ಡಾಯ ಮಾಡಬೇಕು. ಯಾರಿಗೆ ಯೋಗಾಸನಗಳಲ್ಲಿ ಆಸಕ್ತಿ ಬರ್ತದೋ ಅವರು ಅದರಲ್ಲಿ ಮುಂದುವರೆದುಕೊಂಡು ಹೋಗಲಿ. ಆದರೆ ಮಿನಿಮಮ್ ಈಗ ಒಂದು ಪರೀಕ್ಷೆ ಪಾಸ್ ಆಗಬೇಕಾದ್ರೆ 35%
ಅಂತ ಮಾರ್ಕ್ಸ್ ಹೇಗೆ ಬರಬೇಕಾ ಹಾಗೆ ಮಿನಿಮಮ್ ಒಂದು 20 ಆಸನಗಳನ್ನು ಎಲ್ಲರೂ ಕಡ್ಡಾಯವಾಗಿ ಕಲ್ತ್ಕೊಳ್ಳೇಬೇಕು ಅಂತ ಎಲ್ಲ ಶಾಲೆಗಳವರು ಮನಸ್ಸು ಮಾಡಿದರೆ ಒಳ್ಳೆಯದು. ಸರ್, ಕೊನೆಯದಾಗಿ ಈಗ ನೀವು 40 ವರ್ಷಗಳ ಕಾಲ ಯೋಗಾಭ್ಯಾಸವನ್ನು ನಿರಂತರವಾಗಿ ಮಾಡಿ ಇದರಲ್ಲಿ ಸಾಕಷ್ಟು ಅನುಭವಗಳನ್ನು ನೀವು ಪಡ್ಕೊಂಡಿದ್ದ. ಸೊ ನಮ್ಮ ವೀಕ್ಷಕರಿಗೆ ಈ ಯೋಗದ ಮಹತ್ವದ ಬಗ್ಗೆ ಅಥವಾ ನಿಮ್ಮ ಒಂದು ಅಭಿಪ್ರಾಯ ಯೋಗದ ಕುರಿತು ಸೊ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಕೊನೆಯದಾಗಿ ನಿಮ್ಮ ಒಂದು ವಾಕ್ಯದಲ್ಲಿ ಒಂದು ಹೇಳ್ಬೇಕು ಅಂತ ಹೇಳಿದ್ರೆ, ತಂದೆ ತಾಯಿಗಳು ತಿಳ್ಕೋಬೇಕು, ಮಕ್ಕಳು ತಿಳ್ಕೋಬೇಕು, ಜೀವನದ ಉದ್ದೇಶ ಮತ್ತು ನಾವು ಶಾಲೆಗೆ ಹೋಗುವ ಉದ್ದೇಶ ಏನು ಅಂತ ಅರ್ಥ ಮಾಡ್ಕೋಬೇಕು. ಈಗ ಜೀವನದ ಉದ್ದೇಶ ಏನು ಅಂತ ಹೇಳಿದ್ರೆ, ನಾವು ಹುಟ್ಟಿ ಬರುವಾಗ ಯಾವ ಸಾಮರ್ಥ್ಯವನ್ನು ತಂದಿರ್ತೇವೆಯೋ ವೃದ್ಧಾಪ್ಯ ಬರುವಷ್ಟರಲ್ಲಿ ಅದನ್ನು ವೃದ್ಧಿ ಮಾಡಿಕೊಳ್ಬೇಕು, ವಿಕಾಸ ಮಾಡಿಕೊಳ್ಬೇಕು. ಈಗ ಶಾಲೆಗೆ ಹೋಗೋದು ಯಾಕೆ ಅಂತ ಹೇಳಿದ್ರೆ, ಶಾಲೆಯಲ್ಲಿ ನಮ್ಮ ವಿದ್ಯೆಯ ಒಂದು ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ. 1ನೇ ಕ್ಲಾಸ್ನಲ್ಲಿ ಪಾಸಾದವನಿಗೆ 2ನೇ ಕ್ಲಾಸಲ್ಲಿ ಪ್ರವೇಶ, 1ನೇ ಕ್ಲಾಸಲ್ಲಿ ಫೇಲ್ ಆದವನಿಗೆ 2ನೇ ಕ್ಲಾಸಿಗೆ ಪ್ರವೇಶ ಇಲ್ಲ. ಯಾರು ಫೇಲ್ ಆಗ್ತಾನೋ ಅಂಥ ಮಗು ಎಷ್ಟೇ ಚಟುವಟಿಕೆ ಮಾಡ್ಕೊಂಡಿರಲಿ, ಅಪ್ಪ ಅಮ್ಮ ಶಾಲೆಯವರು ಅದನ್ನು ಮೆಚ್ಚುವುದಿಲ್ಲ. ಅವನ ಚಟುವಟಿಕೆ ಮುಖ್ಯ ಅಲ್ಲ, ಅವನು ಆ ತರಗತಿಯಲ್ಲಿ ಎಷ್ಟು ಬುದ್ಧಿಯನ್ನು ಬೆಳೆಸ್ಕೊಂಡ ಅನ್ನುವಂಥದ್ದೇ ಮುಖ್ಯ ಆಗ್ತದೆ. ಅದನ್ನು ನಾವು ಯೋಚನೆ ಮಾಡ್ತೀವಿ, ಮಕ್ಕಳನ್ನು ದಂಡಿಸ್ತೇವೆ. ಆದರೆ ಜೀವನದಲ್ಲಿ ನಾವು ಈಗ ಇರುವ ಅವಸ್ಥೆಗಿಂತ ಮುಂದಿನ ಅವಸ್ಥೆಗೆ ಹೋಗಬೇಕು ಅನ್ನೋದನ್ನು ಮರ್ತುಬಿಟ್ಟಿರ್ತೇವೆ. ನಾವು ಬರೀ ಬಿಸ್ನೆಸ್ ಮಾಡೋದು, ದುಡ್ಡು ಮಾಡೋದು, ಎಂಜಾಯ್ ಮಾಡೋದು ಇದರಲ್ಲೇ ಇರ್ತೇವೆ. ನಮ್ಮ ಮೂಲ ವಿಕಾಸ, ನಮ್ಮ ಮೂಲ ಎಜುಕೇಷನ್ ಇದರ ಕಡೆಯೂ ಕೂಡ ನಾವು ಗಮನ ಕೊಡಬೇಕು. ಮಕ್ಕಳ ವಿದ್ಯಾಭ್ಯಾಸದಂತೆ ಬರೀ ಅವನ ಶಾಲೆಯ ವಿದ್ಯಾಭ್ಯಾಸ ಮಾತ್ರ ಅಲ್ಲ, ಆ ಮಗುವಿನ ಸರ್ವಾಂಗೀಣ ಸರ್ವತೋಮುಖ ಡೆವಲಪ್ಮೆಂಟಿಗೆ ಅವಕಾಶವನ್ನು ಮಾಡಿಕೊಡಬೇಕು. ಇವತ್ತಿನ ಈ ಒಂದು ಪಾಡ್ಕಾಸ್ಟ್ನಲ್ಲಿ ಸಾಧಕರ ಪರಿಚಯ ಅನ್ನೋ ಒಂದು ಟಾಪಿಕ್ಕಿನಲ್ಲಿ ಮೇಡಮ್ ಅವರು ನನ್ನ ಪರಿಚಯಕ್ಕೆ ಮಾಡಿಸ್ಕೊಟ್ರು. ಸಾಧಕ ಅಂತ ಹೇಳುವಂಥದ್ದು ತುಂಬ ಸ್ವಲ್ಪ ತೂಕ ಇರುವಂಥ, ಮೌಲ್ಯ ಇರುವಂಥ ಒಂದು ಶಬ್ದ. ನಾನು ಅಂತ ಹೇಳಿಕೊಳ್ಳುವಂಥ ಸಾಧಕ ಏನಲ್ಲ, ಅಲ್ಪ ಸ್ವಲ್ಪ ನನ್ನ ಒಂದು ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ನಾನೊಂದು ಅಭ್ಯಾಸ ಮಾಡಿಕೊಂಡು ಬಂದಿದ್ದೇನೆ. ಆದರೂ ಕೂಡ ಇವತ್ತಿನ ದಿವಸ ನನ್ನಲ್ಲಿಗೆ ಕರೆಸಿ ನನ್ನ ಬಗ್ಗೆ ಸ್ವಲ್ಪ ಪರಿಚಯವನ್ನು ಕೊಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ಈ ಒಂದು ಶ್ರೀ ಸಾಯಿ ಈಶ್ವರ್ TV ಚಾನಲ್ನವರಿಗೆ ನನ್ನ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಇದರ ಒಂದು ಈ ಚಾನಲನ್ನು ಸ್ಥಾಪನೆಗೆ ಕಾರಣರಾದಂಥ ಸಾಯಿ ಈಶ್ವರ್ ಸ್ವಾಮೀಜಿಯವರಿಗೆ ಕೂಡ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಇಷ್ಟೊತ್ತು ಕಾಲ ನಮ್ಮ ಜೊತೆ ಇದ್ದು ಯೋಗ ಅಂದ್ರೆ ಏನು ಇದರ ಕುರಿತು ನಿಮ್ಗೆ ಗೊತ್ತಿರುವಂತಹ ಮಾಹಿತಿಯನ್ನ ನಮ್ಮ ಜೊತೆ, ನಮ್ಮ ವೀಕ್ಷಕರ ಜೊತೆ ಹಂಚಿಕೊಂಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್. ತಮಗೆ ನಮ್ಮ ಈ ಒಂದು ಪಾಡ್ಕಾಸ್ಟ್ನ ಸವಿನೆನಪಿಗಾಗಿ ಈ ಒಂದು ಸಾಯಿ ಈಶ್ವರ್ TV ಚಾನೆಲ್ನಿಂದ ಒಂದು ಸ್ಮರಣಿಕೆಯನ್ನ ಕೊಡ್ತಾ ಇದ್ದಾರೆ. ಇದರ ಜೊತೆಗೆ ನಮ್ಮ ಗುರುವಿನ ಗುಲಾಮರಾಗುವ ತನಕ ಅಂತ ನಮ್ಮ ಸಾಯಿ ಈಶ್ವರ್ ಗುರುಜಿ ಅವರ ಈ ಒಂದು ಪುಸ್ತಕದಲ್ಲಿ ಅವರ ಬಾಲ್ಯದ ಇರಬಹುದು ಅಥವಾ ಅವರು ಹೇಗೆ ಪರಿವರ್ತನೆ ಆದ್ರು ಆಧ್ಯಾತ್ಮಿಕತೆಗೆ, ಈ ಎಲ್ಲ ಒಂದು ಮಾಹಿತಿ ಇದೆ. ಸೊ ಈ ಒಂದು ಪುಸ್ತಕ ಹಾಗೂ ಈ ಸ್ಮರಣಿಕೆ ನಿಮಗೆ ನಮ್ಮ ಒಂದು ಇವತ್ತಿನ ಪಾಡ್ಕಾಸ್ಟಿನ ಒಂದು ಸವಿ ನೆನಪಿಗಾಗಿ ನಾನು ಕೊಡ್ತಾ ಇದ್ದೇನೆ ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಸಾಧಕರಿಗಾಗಿ, ಸಾಧಕರಿಗೋಸ್ಕರ, ಸಾಧಕರಿಗೆಂದೇ ಏರ್ಪಡಿಸಿದಂತಹ ಸಾಯಿ ಈಶ್ವರ್ TV ಚಾನೆಲಿನ ಇದು ನಿಮ್ಮ ಸಾಧಕರ ಧ್ವನಿ. ವೀಕ್ಷಕರೇ, ನಿಮಗೆ ಗೊತ್ತಿರುವಂತಹ ಸಾಧಕರು ನಿಮ್ಮ ಸುತ್ತಮುತ್ತಲೂ ಇದ್ದಾರೆ, ನಿಮ್ಮ ಊರಿನಲ್ಲಿಯೇ ಇದ್ದಾರೆ ಅಂತಾದ್ರೆ ಇಲ್ಲಿ ತೆರೆಯ ಮೇಲೆ ಕಾಣಸಿಗುವಂತಹ ಸಂಖ್ಯೆಗಳಿಗೆ ಸಂಪರ್ಕಿಸಿ ನಮಗೆ ತಿಳಿಸಬಹುದು ಅಂತ ಹೇಳ್ತಾ ಮತ್ತೆ ಇನ್ನೊಬ್ಬ ಸಾಧಕರ ಜೊತೆಗೆ ಭೇಟಿಯಾಗೋಣ. ನಮಸ್ಕಾರ.